ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। प्रपद्ये निरवद्यानां निषद्यां गुणसम्पदां शरणं भवभीतानां षठकोपमुनीश्वरं श्रीमद्रङ्गशठारिसंयमिवराल्लब्धागमान्तद्वयं श्रीमद्वीररघूद्वहाद्यषठजित्पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रङ्गधुरीण शासनवशं नारायणं योगिनं वेदान्तदेशिकयतीन्द्रकटाक्षलब्ध त्रय्यन्तसारमनवद्यगुणं बुधाग्र्यं नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः। श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यम्। वात्स्यश्रीकृष्णसूरीन्द्रपदपङ्कजषट्पदम् अनन्तपद्मनाभार्यं भारद्वाजमहं भजे। अस्मद्गुरुभ्यो नमः। नीलातुङ्गस्तनगिरितटे सुप्तमुद्बोध्य कृष्णं पारार्थ्यं स्वं श्रुतिशतशिरः सिद्धमध्यापयन्ती स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः। अन्नवयल पुदुवै आण्डाळ् அரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினீ வேங்கடவர்க்கென்னை விதியென்ற இம்மாற்றம் நாங்கடவா வண்ணமே நல்கு. உந்து மதக்களிற்றன் ஓடாத தோள்வலியன் நந்தகோபாலன் மருமகளே நப்பின்னாய் கந்தம் கமழும் குழலி கடை திறவாய் வந்தெங்கும் கோழி அழைத்தன காண் மாதவி பந்தல் மேல் பல்கால் குயிலினங்கள் கூவின காண் பந்தார் விரலி உன் மைத்துனன் பேர் பாட செந்தாமரை கையால் சீரார் வளையொலிப்ப வந்து திறவாய் ಮಹಿழ்ந்தೇಲೋರ್ ಎಂಪಾವಾಯ್. ಇವತ್ತಿನ ಉಪನ್ಯಾಸದ ಪಾಶುರ நாயகனாய் நின்ற நந்தகோபனுடைய கோயில் காப்பானே கொடித்தோன்றும் தோரணவாயில் காப்பானே மணிக்கதவம் தாழ்த்திரவாய் ஆயர் சிறுமிய ரோமுக்கு
அரை பறை மாயன் மணிவண்ணன் நென்னலேவாய் நேர்ந்தான் தூயோமாய் வந்தோம் துயிலழப் பாடுவான் வாயால் முன்னம் முன்னம் மாற்றாதே அம்மா நீ நேய நிலைக்கதவம் நீக்கேலோர் ಎಂಪಾವಾಯ್. ಪ್ರಪ್ರಥಮವಾಗಿ ಇಲ್ಲಿರುವಂತಹ ಎಲ್ಲರಿಗೂ ನನ್ನ ಪ್ರಣಾಮಗಳು. ಇಲ್ಲಿಯವರೆಗೂ ನಾವು ತಿರುಪ್ಪಾವೈನಲ್ಲಿ 15 ಪಾಶುರಗಳನ್ನು ನೋಡಿದ್ದೀವಿ. ಅದರಲ್ಲೂ ಮೊದಲು 5 ಪಾಶುರಗಳು ಪೀಠಿಕೆ, ನಂತರದ 10 ಪಾಶುರಗಳ ಮೂಲಕ ಒಬ್ಬೊಬ್ಬ ಸಖಿಯನ್ನು ಗೋದಾದೇವಿ ಎಬ್ಬಿಸ್ತಾ ಹೋದಲು. ಅದರಲ್ಲೂ ಕೊನೆಯ ಪಾಶುರ, ಕೊನೆಯ ಸಖಿಯನ್ನು ಗೋದಾದೇವಿ ಎಬ್ಸಿದ್ಲಲ್ಲ, 10ನೇ ಸಖಿಯನ್ನು, ಅದು ಈ ತಿರುಪ್ಪಾವೈನಲ್ಲೇ ಇರುವಂಥ ಒಂದು ಕೇಂದ್ರವಾದ ಪಾಶುರ. ಪಾಶುರ ಮಾತ್ರ ಕೇಂದ್ರವಾದದಲ್ಲ, ಅದರ ಜೊತೆಗೆ ಆ ಪಾಶುರದಲ್ಲಿ ಕೇಂದ್ರವಾದ ಒಂದು ಮಾತನ್ನು ಕೂಡ ಅವಳು ಹೇಳ್ತಾಳೆ. ನಮಗೆಲ್ಲರಿಗೂ ಅವಶ್ಯವಾಗಿ ಬೇಕಾದಂತಹ ಒಂದು ವಿಷಯ ಅದೇನು ಅಂತ ಅಂದರೆ, ನಾನೇದಾನ್ ಆಯಿಡುಗ ಅಂತ ಹೇಳಿ, ಆ ರೀತಿಯಲ್ಲಿ ಈ ಒಂದು ತಿರುಪ್ಪಾವೈ ಅನ್ನುವಂಥ ರೀತಿಯಲ್ಲಿ ಕೇಂದ್ರವಾದ ಪಾಶುರ, ಆ ಪಾಶುರದಲ್ಲೂ ಕೇಂದ್ರವಾದಂತಹ ಮಾತನ್ನು ನೆನ್ನೆಯ ಪಾಶುರದಲ್ಲಿ ನೋಡಿದ್ವಿ. ಆ ರೀತಿಯಲ್ಲಿ ಇವತ್ತು ನಾವು ನೋಡೋದಾದರೆ, ನೆನ್ನೆಯ ದಿನ ನೋಡಿದಂಥ ವಿಷಯಗಳನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ, ಎಲ್ಲೇ ಇಳಂಕಿಳಿಯೇ ಅಂತ ಹೇಳೋದ್ರಿಂದಾನೇ ಆ ಸಖಿ, ಅಂದರೆ ಇದಕ್ಕೆ ಹಿಂದಿನ ಪಾಶುರದಲ್ಲಿ ಎಬ್ಬಿಸಿದಂತಹ ಸಖಿಯ ಒಂದು ವಿಶೇಷ ಗುಣ ನಮಗೆ ತಿಳಿಯುತ್ತೆ. ಒಂದೊಂದು ಸಖಿಗೂ ಒಂದೊಂದು ವಿಶೇಷ ಗುಣ ಇತ್ತು. ಅದರಲ್ಲಿ ನೆನ್ನೆಯ ಪಾಶುರದಲ್ಲಿ ಇದ್ದಂತಹ ಸಖಿಗೆ ಇದ್ದಂಥ ವಿಶೇಷ ಗುಣ ಏನು ಅಂತ ಅಂದರೆ, ಎಲ್ಲೇ ಇಳಂಕಿಳಿಯೇ ಅಂತ ಹೇಳೋದ್ರಿಂದ ಕಿಳಿಯೇ ಗಿಳಿಯೇ ಅಂತ ಆ ಸಖಿಯನ್ನು ನೋಡಿ ಹೇಳ್ತಾಳೆ. ಆ ಸಖಿ ಯಾಕೆ ಗಿಳಿ ಥರ ಇದ್ದಾಳೆ ಅಂತ ಅಂದರೆ, ಗಿಳಿ ಏನು ಮಾಡುತ್ತೆ, ನಾವು ಒಂದು ಗಿಳಿಯನ್ನು ಸಾಕ್ಕೊಳ್ತೀವಿ ಅಂತ ಅಂದರೆ, ಆ ಗಿಳಿ ಒಂದು ಕಡೆ ಕೇಜಲ್ಲಿರುತ್ತೆ. ನಾವು ನಮಗೆ ಬೇಕಾಗಿರೋ ಮಾತುಗಳನ್ನೆಲ್ಲ ಆಡ್ತಾ ಇರ್ತೀವಿ, ಹೋಗಿ ಬಂದು ಮಾಡ್ತಾ ಇರ್ತೀವಿ, ನಮ್ಮ ಕೆಲಸ ನಾವು ನೋಡ್ಕೊಳ್ತಾ ಇರ್ತೀವಿ. ಆದರೆ ನಾವು ಆಡೋ ಮಾತುಗಳನ್ನೆಲ್ಲ ಅದು ಗ್ರಹಿಸ್ಕೊಳ್ತಾ ಇರುತ್ತೆ. ಆದರೆ ಅದು ಆಗಲೇ ವಾಪಸ್ ಮಾತಾಡ್ಬಿಡೋಲ್ಲ. ಅದು ಸ್ವಲ್ಪ ಸಮಯ ತೊಗೊಂಡು, ತಿಂಗಳುಗಟ್ಟಲೆ ಟೈಮ್ ತೊಗೊಂಡು ಆಮೇಲೆ ಮಾತಾಡೋದಕ್ಕೆ ಶುರು ಮಾಡುತ್ತೆ. ಆಗ ಏನೋ ಸ್ವಲ್ಪ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರದೇ ಹೋದರೂ ಹಾಗೆ ಹೀಗೆ ಒಂದೊಂದು ಪದಗಳನ್ನು ಮಾತಾಡೋದಕ್ಕೆ ಶುರು ಮಾಡುತ್ತೆ. ಅದು ಯಾವ ಪದಗಳು, ನಾವು ಇಷ್ಟು ದಿನ ಯಾವ ಪದಗಳನ್ನು ಮಾತಾಡಿದೀವೋ ಆ ಗಿಳಿಯ ಸುತ್ತ ಅದೇ ಪದಗಳನ್ನು ಆ ಗಿಳಿಯು ಮಾತಾಡೋದಕ್ಕೆ ಶುರು ಮಾಡುತ್ತೆ. ಅದೇ ರೀತಿ ಇಲ್ಲೂ ಸಹ ಇಲ್ಲಿರುವಂತಹ ಸಖಿ ಈ ಎಲ್ಲ ಗೋಷ್ಠಿಯವರ ಜೊತೆ, ಅಂದರೆ ಗೋದಾದೇವಿ, ಅವಳ ಜೊತೆ ಸಖಿಯರು, ಇವರ ಜೊತೆ ಎಲ್ಲ ಸೇರಿ ಯಾವಾಗಲೂ ಆಟ ಆಡಿದವಳು ಈ ಹುಡುಗಿ. ಆದ್ದರಿಂದ ಇವ್ರ ಜೊತೆನೇ ಯಾವಾಗಲೂ ಇರೋದರಿಂದ ಆ ಸಖಿನೂ ಈ ಸಖಿಯರ ಜೊತೆ ಟ್ರೈನ್ ಆಗಿ, ಆ ಗಿಳಿ ಥರ ಟ್ರೈನ್ ಆಗಿ ಅವನ ನಾಮಗಳನ್ನು ವೈಭವಗಳನ್ನು ಹಾಡುವಂಥವಳು. ಆ ರೀತಿ ಗಿಳಿಯಂತೆ ಇರುವಂಥ ಒಬ್ಬ ಸಖಿ ಮಲಗಿದ್ದಾಳೆ. ಅವಳಿಗೆ ಆಸಕ್ತಿ ಇದೆ, ಗಿಳಿಯಂತೆ ಅವಳು ಹಾಡ್ತಾಳೆ ಅವನ ನಾಮಗಳನ್ನು. ಆದರೆ ಈ ಸಮಯದಲ್ಲಿ ನಮ್ಮ ಜೊತೆ ಬರೋದು ಬಿಟ್ಟು ಅಲ್ಲಿ ಮಲಗಿದ್ದಾಳೆ ಆ ಸಖಿ ಅಂತ ಹೇಳಿ ಆ ಗಿಳಿಯಂತೆ ಇರುವಂಥ ಸಖಿಯನ್ನು ಇಲ್ಲಿ ಎಬ್ಬಿಸ್ತಾ ಇದ್ದಾಳೆ ಗೋದಾದೇವಿ. ಮತ್ತೂ ಒಂದು ವಿಶೇಷವಾದ ಅಂಶ ಈ ಪಾಶುರಕ್ಕೆ ನಾವು ನೋಡಿದ್ದು ಏನು ಅಂತ ಅಂದರೆ, ಇಷ್ಟೂ ಪಾಶುರಗಳಲ್ಲಿ 10 ಪಾಶುರಗಳೇನಿತ್ತು, ಒಂದೊಂದು ಸಖಿಯನ್ನು ಎಬ್ಬಿಸ್ತಾ ಹೋದ್ಲಲ್ಲ ಗೋದಾದೇವಿ, ಅದರಲ್ಲಿ ನೆನ್ನೆಯ ಪಾಶುರದಲ್ಲಿ ಮಾತ್ರ ಈ ಒಂದು ಪಾಶುರ ಸಂವಾದ ರೂಪದಲ್ಲಿ, ಅಂದರೆ ಕಾನ್ವರ್ಸೇಷನ್ ರೂಪದಲ್ಲಿ ಇತ್ತು. ಬೇರೆ ಯಾವ ಪಾಶುರದಲ್ಲೂ ಈ ಕಾನ್ವರ್ಸೇಷನ್ ರೂಪದಲ್ಲಿ ರಚನೆ ಆಗಿಲ್ಲ. ನೆನ್ನೆಯ ಪಾಶುರದಲ್ಲಿ ಮಾತ್ರ ನಾವು ಈ ಒಂದು ಕಾನ್ವರ್ಸೇಷನ್ ನೋಡ್ಬೋದು. ಹೊರಗಡೆಯಿಂದ ಗೋದಾದೇವಿ ಮಾತಾಡೋದು, ಒಳಗಡೆಯಿಂದ ಆ ಸಖಿ ಮಾತಾಡೋದು, ಹೊರಗಡೆಯಿಂದ ಗೋದಾದೇವಿ ಮತ್ತು ಎಲ್ಲ ಸಖಿಯರು ಮಾತಾಡೋದು, ಅದಕ್ಕೆ ಆ ಸಖಿ ಉತ್ತರ ಕೊಡೋದು. ಈ ರೀತಿ ಈ ಕಾನ್ವರ್ಸೇಷನ್ ರೀತಿಯಲ್ಲಿ ಇರುವಂಥ ಪಾಶುರ ಇದೊಂದೇ ಪಾಶುರ, ಕೇಂದ್ರ ಪಾಶುರವಾದಂಥ 15ನೇ ಪಾಶುರ. ಆ ರೀತಿಯಲ್ಲಿ ಎಲ್ಲೇ ಇಳಂಕಿಳಿಯೇ ಇನ್ನಮ್ಮುರಂಗುದಿಯೋ ಅಂತ ಹೇಳಿ ಆ ಗಿಳಿಯಂತೆ ಇರುವಂತಹ ಆ ಸಖಿಯನ್ನು ಗೋದಾದೇವಿ ಎಬ್ಬಿಸ್ತಾಳೆ. ಅಲ್ಲಿ ಅವರಿಬ್ಬರಿಗೂ ವಾದಗಳು ನಡೀತಾ ಇರುತ್ತೆ.
ನೀನು ಚತುರೆ ಮಾತಾಡೋದರಲ್ಲಿ, ನಾನು ಚತುರೆ ಅಂತ ಹೇಳಿ ಈ ರೀತಿಯಾಗಿ ವಾದಗಳು ನಡೀತಾ ಇರುತ್ತೆ. ಹೀಗೆಲ್ಲ ನಡೀತಾ ಇರಬೇಕಾದ್ರೆ ಈ ವಾದಗಳು ಹೀಗೇ ಮುಂದುವರಿಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಗೋದಾದೇವಿನೇ ಫೈನಲಿ ನಂದೇ ತಪ್ಪಮ್ಮ, ನಂಗೆ ಕ್ಷಮಿಸ್ಬಿಡು ಅಂತ ಹೇಳಿ ಗೋದಾದೇವಿ ಕ್ಷಮೆ ಕೇಳ್ತಾಳೆ. ಅದೇನೇ ತಿರುಪ್ಪಾವೈನಲ್ಲೇ ಇರುವಂತಹ ಒಂದು ಕೇಂದ್ರ ಬಿಂದು. ಆ ರೀತಿಯಲ್ಲಿ ನಾನೇದಾನ್ ಆಯ್ಡುಗ ಅಂತ ಗೋದಾದೇವಿ ನಿನ್ನೆ ಪಾಶುರದಲ್ಲಿ ಏನು ಹೇಳಿದ್ಲೋ ಅದಕ್ಕೆ ಹಲವಾರು ವಿಶೇಷವಾದ ಕಥೆಗಳನ್ನೆಲ್ಲ ನಿನ್ನೆ ನೋಡಿದ್ವಿ. ಅದರ ಜೊತೆ ಇನ್ನೂ ಆ ಹುಡುಗಿ, ಇಲ್ಲಿ ಗೋದಾದೇವಿ ಏನೋ ಕ್ಷಮೆ ಕೇಳ್ಬಿಟ್ಲು, ಆದರೆ ಒಳಗಿರುವಂತಹ ಹುಡುಗಿ ಇನ್ನೂ ವಾದವನ್ನು ನಿಲ್ಲಿಸಲಿಲ್ಲ. ನೀವೆಲ್ಲರೂ ಬಂದಿದ್ದೀರಾ ಇಲ್ವಾ ಅಂತ ಎಲ್ಲ ಅವಳು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಆ ರೀತಿ ವಾದ ಎಲ್ಲ ಇನ್ನೂ ಮುಂದುವರಿತಾ ಇದೆ. ನಿಂಗೆ ಬೇಕಿದ್ರೆ ನೀನೇ ಬಂದು ಎಣಿಸ್ಕೋ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಆ ರೀತಿಯಲ್ಲಿ ವಲ್ಲಾನೈ ಕೊಂಡ್ರಾನೈ ಮಾಟ್ರಾರೈ ಮಾಟ್ರೈಕ್ಕ ವಲ್ಲಾನೈ. ವಲ್ಲಾನೈ ಅಂತ ಅಂದರೆ ಆ ಕುವಲಯ ಪೀಠದ ಒಂದು ಸಂಹಾರ. ಮಾಟ್ರಾರೈ ಮಾಟ್ರೈಕ್ಕ ವಲ್ಲಾನೈ ಅನ್ನೋದಕ್ಕೆ ಭಕ್ತರ ವಿರೋಧಿಗಳು, ಆ ಭಕ್ತರ ವಿರೋಧಿಗಳನ್ನು ನಾಶ ಮಾಡುವಂಥವನು. ಅಂಥ ಮಾಯನೈ ಪಾಡೇಲೋರೆಂಪಾವಾಯ್, ಅಂಥ ಮಾಯನನ್ನು ನಾವು ಹೋಗಿ ಹಾಡೋಣ ಬಾ. ಆ ಮಾಯನ್ ಅನ್ನೋದಕ್ಕೆ ನೆನ್ನೆಯೂ ಕೂಡ ಒಂದು ವಿಶೇಷವಾದ ಕಥೆ ನೋಡಿದ್ವಿ ಅಲ್ವಾ. ಆ ಬ್ರಹ್ಮ ಯಾವ ರೀತಿ ಹಸುಗಳು ಮತ್ತು ಅಲ್ಲಿದ್ದಂತಹ ಗೋಪ ಬಾಲರು ಇವರೆಲ್ಲ ಹೇಗೆ ಅಪಹರಣ ಮಾಡಿ ಕರ್ಕೊಂಡು ಹೋಗಿರ್ತಾನೆ. ಆ ಸಮಯದಲ್ಲಿ ಶ್ರೀಕೃಷ್ಣ ನಡೆಸಿದಂತಹ ಒಂದು ಅತ್ಯುತ್ತಮವಾದ ಲೀಲೆ, ಈ ಕಥೆಯನ್ನೆಲ್ಲ ನೋಡಿದ್ವಿ. ಆ ರೀತಿಯಲ್ಲಿ ಇಲ್ಲಿಯವರೆಗೂ ನಾವು ನೆನ್ನೆಯ ಪಾಶುರದವರೆಗೂ ಎಲ್ಲ ಸಖಿಯರನ್ನು ಎಬ್ಸಾಯಿತು. ಆ ಎಲ್ಲ ಸಖಿಯರು ಎದ್ದು ಈಗ ಗೋದಾದೇವಿಯ ಜೊತೆ ಬರ್ತಾ ಇದ್ದಾರೆ. ಗೋದಾದೇವಿ ಮತ್ತು ಸಖಿಯರು ಎಲ್ಲರೂ ಸೇರಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದರೆ, ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಈ ತಿರುಪ್ಪಾವೈನ ಗೋದಾದೇವಿ ಶ್ರೀವಲ್ಲಿಪುತ್ತೂರಿನಲ್ಲಿ ಇದ್ದುಕೊಂಡು ಹಾಡಿದ್ರೂ ಸಹ ಅವಳ ಭಾವನೆ ಇದ್ದಂಥದ್ದು ಆ ಸಖಿಯರೆಲ್ಲ ಅವಳ ಸಖಿಯರಲ್ಲ, ಆ ಸಖಿಯರೆಲ್ಲ ಗೋಪಿಯರು, ಅವಳು ಕೂಡ ಒಬ್ಬ ಗೋಪಿಕೆ. ಈ ರೀತಿಯಲ್ಲಿ ಇವರೆಲ್ಲರೂ ಸಹ ಇರುವಂಥದ್ದು ಆ ಗೋಕುಲದಲ್ಲಿ, ಶ್ರೀವಲ್ಲಿಪುತ್ತೂರಿನಲ್ಲ. ಈ ಭಾವನೆಯಿಂದಾನೇ ಗೋದಾದೇವಿ 29 ಪಾಶುರಗಳನ್ನು ಹಾಡಿದ್ದಾಳೆ, 30 ಅಲ್ಲ. ಕೊನೆಯ ಪಾಶುರದಲ್ಲಿ ಮಾತ್ರ ತಾನಾಗೇ ಹಾಡಿದಾಳೆ ಅನ್ನೋದನ್ನು ನೋಡ್ಬೋದೇ ಹೊತ್ತು ಮಿಕ್ಕ 29 ಪಾಶುರಗಳಲ್ಲೂ ತಾನು ಒಂದು ಗೋಪಿಕೆಯಾಗಿ ಭಾವಿಸ್ಕೊಂಡು ಹಾಡಿದ್ದಾಳೆ. ಆ ರೀತಿಯಲ್ಲಿ ಈಗ ಎಲ್ಲ ಗೋಪಿಕೆಯರು ಬಂದಾಯಿತು, ಗೋದಾದೇವಿ ಅನ್ನೋ ಗೋಪಿಕೆನೂ ಇದ್ದಾಳೆ. ಇವರೆಲ್ಲ ಸೇರಿಕೊಂಡು ಶ್ರೀಕೃಷ್ಣನ ಮನೆಗೆ, ಅಲ್ಲಿ ಗೋಕುಲದಲ್ಲಿ ಇರುವಂತಹ ಶ್ರೀಕೃಷ್ಣನ ಮನೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆ ಶ್ರೀಕೃಷ್ಣನ ಮನೆಯನ್ನು ಫಸ್ಟ್ ಆಫ್ ಆಲ್ ಅವರು ಮನೆ ಅಂತ ಭಾವಿಸೇ ಇಲ್ಲ. ಆ ಶ್ರೀಕೃಷ್ಣನ ಮನೆ ಅಲ್ಲ ಅದು, ಆ ಶ್ರೀಕೃಷ್ಣ ಇರೋದರಿಂದ ಅದು ದೇವಸ್ಥಾನ. ಆ ರೀತಿಯಲ್ಲಿ ಆ ಶ್ರೀಕೃಷ್ಣನ ದೇವಸ್ಥಾನದ ಕಡೆಗೆ ಈ ಹುಡುಗಿಯರೆಲ್ಲರೂ ಹೋಗ್ತಾ ಇದ್ದಾರೆ. ಈಗ ಎಲ್ಲರೂ ಎದ್ದಾಯಿತು, ಆ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದಾರೆ. ಆ ದೇವಸ್ಥಾನದ ಕಡೆಗೆ ಹೋದ ಕೂಡಲೇ ದೇವಸ್ಥಾನದಲ್ಲಿ ಒಂದು ದೊಡ್ಡ ಹಳೆಯ ಕಾಲದ ಬಾಗಿಲು, ಈ ರೀತಿಯಾಗಿ ದೊಡ್ಡ ಒಂದು ಬಾಗಿಲನ್ನು ನೋಡ್ತಾರೆ. ನಾವೀಗ 2 ದಿನಗಳ ಹಿಂದೆ ಪಾಶುರದಲ್ಲಿ ನೋಡಿದ್ವಿ ಅಲ್ವಾ. ಶೆಂಗೋಳ್ ಪೊಡಿಕ್ಕೂರೈ ವೆಣ್ಬರ್ ತವರ್ ತಂಗಳ್ ತಿರುಕ್ಕೋಯಿಲ್ ಚೆಂಗಿಡುವಾನ್ ಪೋದಂದಾರ್ ಅಂತ ಹೇಳಿ ಆ ಸನ್ಯಾಸಿಗಳು ಆ ದೇವಸ್ಥಾನಕ್ಕೆ ಬೇಕಾದಂತಹ ಬೀಗದ ಕೈಗಳನ್ನು ಅವರ ಜೊತೆ ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ದೇವಸ್ಥಾನದ ಬಾಗಿಲಿಗೆ ಹಾಕಿ ಆ ಬಾಗಿಲನ್ನು ತೆಗಿತಾ ಇದ್ದಾರೆ ಅನ್ನೋದನ್ನು 2 ಪಾಶುರಗಳ ಹಿಂದೆ ನೋಡಿದ್ವಿ. ಅದೇ ರೀತಿ ಇಲ್ಲೂ ಸಹ ಅಂಥ ದೊಡ್ಡದಾದ ಒಂದು ಬಾಗಿಲನ್ನು ಇಲ್ಲಿ ಗೋದಾದೇವಿ ನೋಡ್ತಾ ಇದ್ದಾಳೆ. ಆ ದೊಡ್ಡದಾದ ಒಂದು ಬಾಗಿಲು ಮಾತ್ರ ಇಲ್ಲಿ ಇಲ್ಲ, ಆ ಬಾಗಿಲು ಜೊತೆ ಅಲ್ಲಿ ಶ್ರೀಕೃಷ್ಣನೇ ಇರೋದರಿಂದ ದ್ವಾರಪಾಲಕರೂ ಸಹ ಇದ್ದಾರೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಇಲ್ಲಿ ಆ ಒಂದು ಸ್ಥಳಕ್ಕೆ ಗೋದಾದೇವಿ ಬಂದಾಯಿತು. ಯಾವ ಸ್ಥಳ? ಈ ಬಾಗಿಲನ್ನು ನೋಡ್ತಾ ಇದ್ದಾಳೆ, ಅದರ ಜೊತೆ ಸಖಿಯರೆಲ್ಲ ಇದ್ದಾರೆ, ಎಲ್ಲರೂ ಸೇರಿಕೊಂಡು ಬಾಗಿಲನ್ನು ನೋಡ್ತಾ ಇದ್ದಾರೆ. ಅಲ್ಲಿ ಒಂದೊಂದು ಕಡೆ ಒಬ್ಬೊಬ್ಬ ದ್ವಾರಪಾಲಕ. ಇವರಿಬ್ಬರನ್ನು ನೋಡಿ ಗೋದಾದೇವಿ ಹೇಳ್ತಾಳೆ, ನಾಯಕನಾಯ್ ನಿಂಡ್ರೆ ನಂದಗೋಪನುಡೆಯ ಕೋಯಿಲ್ ಕಾಪಾನೆ ಅಂತ ಹೇಳಿ. ಇಲ್ಲಿ ನಾಯಕನಾಯ್ ನಿಂಡ್ರೆ, ಇದಕ್ಕೆ ನೋಡಿ ಗೋದಾದೇವಿಯ ರಚನೆಯೇ ಎಷ್ಟು ಅದ್ಭುತ ಅಂತ. ಇಲ್ಲಿ ಈ ನಾಯಕ ಅನ್ನುವಂಥದ್ದು ನಾವು ಬೇರೆ ಬೇರೆಯವ್ರಿಗೆ ಅನ್ವಯಿಸ್ಬೋದು. ನಾಯಕನಾಯ್ ನಿಂಡ್ರೆ
ನಂದಗೋಪನುಡಿಯ ಕೋಯಿಲ್ ಕಾಪಾನೆ. ಇಲ್ಲಿ ಇದು ನಂದಗೋಪನ ದೇವಸ್ಥಾನ ಆದರೂ ಸಹ ಆ ನಂದಗೋಪನ ದೇವಸ್ಥಾನ ಯಾರಿಗರ್ಪಣೆ? ಆ ಶ್ರೀಕೃಷ್ಣನಿಗೆ ಅಲ್ವಾ? ಆ ರೀತಿಯಲ್ಲಿ ನಾಯಕನ ಎನ್ನುವಂಥದ್ದು, ನಾಯಕ ಯಾರು? ಆ ಶ್ರೀಕೃಷ್ಣನೇ ಅನ್ನೋದು ಒಂದರ್ಥ. ಇಲ್ಲಿ ಶ್ರೀಕೃಷ್ಣನ ಹೆಸರು ಹೇಳದೆ ಹೋದರೂ ಅದು ಆ ಶ್ರೀಕೃಷ್ಣನಿಗೇ ದೇವಸ್ಥಾನವಾದ್ದರಿಂದ ನಾಯಕ ಅನ್ನೋದು ಶ್ರೀಕೃಷ್ಣನ ತೋರಿಸುತ್ತೆ. ನಾಯಕನಾಯನಿಂಡ್ರೆ ನಂದಗೋಪನುಡೆಯ ಅಲ್ವಾ? ಅಲ್ಲಿ ಈಗ ನಾವು ನೋಡುವಂಥದ್ದು ನಾಯಕನಾಯನಿಂಡ್ರ ನಂದಗೋಪನುಡೆಯ ಅಂತ ಅಂದರೆ ಆ ನಂದಗೋಪನನ್ನು ನಾಯಕ ಅಂತ ಇದ್ದಾಳೆ ಗೋದಾದೇವಿ. ಮೊದಲು ಶ್ರೀಕೃಷ್ಣನನ್ನು ನಾಯಕ ಅಂತ ನೋಡಿದ್ವಿ, ಈಗ ಆ ನಂದಗೋಪನನ್ನು ನಾಯಕ ಅಂತ ನೋಡಿದ್ವಿ. ಅದೇ ರೀತಿ ಇದೇ ಒಂದು ಸಾಲನ್ನು ನಾವು ಇನ್ನೂ ಮುಂದಕ್ಕೆ ಹೇಳ್ಕೊಂಡು ಹೋದರೆ, ನಾಯಕನಾಯನಿಂಡ್ರೆ ನಂದಗೋಪನುಡೆಯ ಕೋಯಿಲ್ ಕಾಪಾನೆ. ಕೋಯಿಲ್ ಕಾಪಾನೆ ಅಂದರೆ ಅಲ್ಲಿ ಹೊರಗಿರುವಂತಹ ಬಾಗಿಲಲ್ಲಿರುವಂತಹ ದ್ವಾರಪಾಲಕರು, ಅಂದರೆ ಆ ದ್ವಾರಪಾಲಕರನ್ನು ನಾಯಕ ಅಂತ ಹೇಳ್ತಾ ಇದ್ದಾಳೆ. ಆ ರೀತಿಯಾಗಿ ಈ ನಾಯಕ ಅನ್ನುವಂಥ ಪದವೇ ಎಲ್ರಿಗೂ ಅನ್ವಯ ಆಗುತ್ತೆ ನೋಡಿ. ಅದೇ ಆ ಗೋದಾದೇವಿಯ ಒಂದು ರಚನೆಯ ಮಹಿಮೆ. ಒಂದು ಪದ ಎಲ್ರಿಗೂ ಅನ್ವಯ ಆಗುತ್ತೆ, ದ್ವಾರಪಾಲಕರಿಗೆ, ನಂದಗೋಪನಿಗೆ, ಶ್ರೀಕೃಷ್ಣನಿಗೆ. ಆ ರೀತಿಯಲ್ಲಿ ನಂದಗೋಪನುಡಿಯ ಕೋಯಿಲ್ ಕಾಪಾನೆ ಅಂತ ಅಂದರೆ ನಾಯಕನಾಯ್ ನಿಂಡ್ರ ನಂದಗೋಪನುಡೆಯ ಕೋಯಿಲ್ ಕಾಪಾನೆ ಅನ್ನುವಂಥದ್ದು ಆ ನಂದಗೋಪನಿಗೂ ಅನ್ವಯ, ನಂದಗೋಪನ ಮಗನಾದಂತಹ ಶ್ರೀಕೃಷ್ಣನಿಗೂ ಅನ್ವಯ, ಅಲ್ಲಿದ್ದಂತಹ ದ್ವಾರಪಾಲಕರಿಗೂ ಅನ್ವಯ. ಅದರ ಜೊತೆಗೆ ನಾವು ನೋಡುವಂತಹ ಒಂದು ಮುಖ್ಯವಾದ ಶ್ಲೋಕ ಇದರಲ್ಲಿ ನಮಗೇನು ತಿಳಿಯತ್ತೆ ಅಂತ ನೋಡಿದ್ರೆ, ಏಕಾಂದಿ ವ್ಯಪದೇಷ್ಟವ್ಯೋ ನೈವ ಗ್ರಾಮ ಕುಲಾಧಿಭಿ ವಿಷ್ಣುನಾ ವ್ಯಪದೇಷ್ಟವ್ಯ ತಸ್ಯ ಸರ್ವಂ ಸ ಏವ ಹಿ ಅನ್ನುವಂತಹ ಶ್ಲೋಕದಿಂದ ನಾವು ಇವತ್ತು ಕೂಡ ಮಾಡ್ತೀವಿ ಆ ಕೆಲಸ. ಏನು ಅಂತ ಅಂದರೆ, ಈಗ ಉದಾಹರಣೆಗೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು. ಈಗ ಯಾರೋ ಒಬ್ಬರು ಆಟೋದಲ್ಲಿ ಬರ್ತಾ ಇರ್ತಾರೆ, ನಾವು ಆ ಆಟೋವನ್ನು ಹಿಡಿಬೇಕು. ನಾವು ಏನಂತ ಕರಿತೀವಿ? ಆ ಆಟೋದವನ ಹೆಸರು ಗೊತ್ತಾ ನಮಗೆ? ಗೊತ್ತಿಲ್ಲ, ಆಟೋ ಅಂತಾನೆ ಕರಿತೀವಿ. ಅಥವಾ ಹಾಗಿಲ್ವಾ, ಆ ಆಟೋದವನ್ನ ಏನೋ ಮಾತಾಡಿಸ್ಬೇಕು, ಏನಂತ ಕರಿತೀವಿ ನಾವು? ಓ ಆಟೋ ಡ್ರೈವರ್ ಅವರೇ, ಏನೋ ಆ ರೀತಿ ಹೇಳ್ತೀವಿ. ಕರೆಕ್ಟಾ? ಸರಿನಾ? ಇದೇ ರೀತಿ ಆ ಆಟೋದಾಗಲಿ ಅಥವಾ ತರಕಾರಿ ಯಾರಾದರೂ ಮಾರ್ಕೊಂಬರ್ತಾರೆ, ತರಕಾರಿ ಮಾರೋರು ಅವ್ರು ಏನು ತರಕಾರಿ ಮಾರ್ಕೊಂಬರ್ತಾರೋ, ಉದಾಹರಣೆಗೆ ಸೊಪ್ಪು ಮಾರ್ಕೊಂಬಂದರೆ ಅವ್ರ ಹೆಸರು ನಮಗೆ ಗೊತ್ತಿರುತ್ತಾ? ಗೊತ್ತಿರಲ್ಲ. ಅವ್ರನ್ನ ನಾವು ಕರೆಯೋದು ಏನಂತ? ಸೊಪ್ಪು ಅಂತಲೇ ಕರಿತೀವಿ ಅಲ್ವಾ? ಆ ರೀತಿಲಿ ನಾವು ನೋಡೋದಾದರೆ ಅವ್ರ ಹೆಸರು ಸೊಪ್ಪಲ್ಲ, ಆದರೆ ಅವರನ್ನು ಸೊಪ್ಪು ಅಂತ ಕರಿತೀವಿ. ಅದೇ ಆಟೋದವ್ರನ್ನ ಆಟೋ ಅಂತೀವಿ, ಅವನನ್ನು ಮಾತಾಡಿಸ್ಬೇಕಾದ್ರೆ ಆಟೋ ಡ್ರೈವರ್ ಅಂತೀವಿ. ಅದೇ ರೀತಿ ಇಲ್ಲೂ ಸಹ ಏಕಾಂತಿ ವ್ಯಪದೇಷ್ಟೈವ್ಯೋ ನೈವ ಗ್ರಾಮ ಕುಲಾಧಿಭಿ ಅಂತ ಹೇಳಿ ಇಲ್ಲಿ ಗ್ರಾಮ ಕುಲ ಇವನ್ನೆಲ್ಲ ಇಟ್ಟು ಆ ದ್ವಾರಪಾಲಕರನ್ನು ಕರೀಲಿಲ್ಲ, ಐಡೆಂಟಿಫೈಯೂ ಮಾಡಲಿಲ್ಲ ಗೋದಾದೇವಿ. ಮತ್ತೆ ಹೇಗೆ ಅಂತ ನೋಡಿದ್ರೆ ಆ ದ್ವಾರಪಾಲಕರ ಹೆಸರು ಇವಳಿಗೆ ಗೊತ್ತಿಲ್ಲ, ಅಥವಾ ಗೊತ್ತು ಅಂತಾನೂ ಇಟ್ಕೊಳ್ಳೋಣ, ಗೊತ್ತು ಆದರೂ ಕರೀಲಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದರೆ ಇಲ್ಲಿ ವಿಷ್ಣುನಾ ವ್ಯಪದೇಷ್ಟವ್ಯ ತಸ್ಯ ಸರ್ವಸಹೇವ ಹಿ ಅಂತ ಹೇಳಿದ್ರೆ ಆ ಒಂದು ಎಂಪೆರುಮಾನಿನ ಕೈಂಕರ್ಯ, ಆ ಶ್ರೀಮನ್ನಾರಾಯಣನ ಕೈಂಕರ್ಯವನ್ನು ಒಬ್ಬರು ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ ಕೈಂಕರ್ಯದ ಮೂಲಕ ಅವರನ್ನು ಐಡೆಂಟಿಫೈ ಮಾಡೋದು, ಅವರನ್ನು ಕರೆಯೋದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಈ ಶ್ಲೋಕದ ಮೂಲಕ ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರು ದ್ವಾರಪಾಲಕರು ಯಾರಿಗೆ? ಆ ಶ್ರೀಕೃಷ್ಣನ ದೇವಸ್ಥಾನಕ್ಕೆ. ಆ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ದ್ವಾರಪಾಲಕರು ಆಗಿದ್ದರಿಂದ ಅವರನ್ನು ಓ ಕೋಯಿಲ್ ಕಾಪಾನೆ ಅಂತ ಹೇಳಿ ಹೊರಗೆ ಇರುವಂತಹ ಬಾಗಿಲಲ್ಲಿ ನಿಂತಹ ದ್ವಾರಪಾಲಕರೇ ಅಂತ ಹೇಳಿ ಕರೀತಾ ಇದ್ದಾಳೆ. ಅದರ ಪ್ರಕಾರ ನೈವ ಗ್ರಾಮ ಕುಲಾಧಿಭಿ, ಅವರ ಗ್ರಾಮದ ಹೆಸರು ಅವರ ಹೆಸರು ಜೊತೆ ಸೇರಿಸ್ಕೊಂಡು ಹೇಳೋದಾಗಲಿ ಅಥವಾ ಅವರ ಕುಲದ ಹೆಸರನ್ನ ಅವರ ಹೆಸರು ಜೊತೆ ಸೇರಿಸ್ಕೊಂಡು ಹೇಳೋದಾಗಲಿ ಇವೆಲ್ಲ ನಾವು ಮಾಡ್ತೀವಿ. ಆದರೆ ಇದಕ್ಕಿಂತ ಶ್ರೇಷ್ಠವಾದದ್ದು ಏನು ಅಂದರೆ ಅವನ ಕೈಂಕರ್ಯದಲ್ಲಿ ಒಬ್ಬರು ಇದ್ದಾಗ ಆ ಕೈಂಕರ್ಯವನ್ನು ಗುರುತಿಸಿ ಅವರನ್ನು ಕರೆಯೋದು ಶ್ರೇಷ್ಠ ಅಂತ ಹೇಳಿ ಗೋದಾದೇವಿ ಕೋಯಿಲ್ ಕಾಪಾನೆ ಅನ್ನೋದ್ರ ಮೂಲಕ
ಅಲ್ಲಿರುವಂತಹ ದ್ವಾರಪಾಲಕರನ್ನು ಈ ಒಂದು ಕೈಂಕರ್ಯ ಮೂಲಕ ಅವರನ್ನು ಐಡೆಂಟಿಫೈ ಮಾಡಿ ಇಂಥವ್ರು ನೀವು ಅಂತ ಹೇಳಿ ಕರೀತಾ ಇದ್ದಾಳೆ. ಆ ರೀತಿಲಿ ನಾವು ನೋಡೋದಾದರೆ ಇಲ್ಲಿ ಈ ದ್ವಾರಪಾಲಕರು ಎಲ್ಲ ಯಾರು ಅಂತ ಅಂದರೆ, ಈ ದ್ವಾರಪಾಲಕರು ಅಲ್ಲಿ ಕಾವಲಿಗಾಗಿ ನಿಂತಿದ್ದಾರೆ, ಕರೆಕ್ಟಾ? ಅದಲ್ಲದೆ ನಾವು ವಿಶೇಷವಾದ ಅರ್ಥದಲ್ಲಿ ನೋಡೋದಾದರೆ ಇಲ್ಲಿ ಶ್ರೀಕೃಷ್ಣನ ಬಳಿ ನೇರವಾಗಿ ಗೋದೆ ಹೋಗಲಿಲ್ಲ, ಮತ್ತು ನೇರವಾಗಿ ಹೋಗೋಕ್ಕೂ ಆಗಲ್ಲ, ಯಾಕಂದರೆ ಹೊರಗಡೆ ದ್ವಾರಪಾಲಕರಿದ್ದಾರೆ. ನೇರವಾಗಿ ಶ್ರೀಕೃಷ್ಣನ ಬಳಿ ಹೋಗೋಕ್ಕೂ ಆಗಲ್ಲ. ಮೊದಲು ಈ ದ್ವಾರಪಾಲಕರನ್ನು ನೋಡಿದ್ಲು. ಈ ದ್ವಾರಪಾಲಕರು ಯಾರು ಅಂದರೆ, ವಿಶೇಷವಾದ ಅರ್ಥದಲ್ಲಿ ನಾವು ನೋಡೋದಾದರೆ ಅವರೇ ನಮ್ಮ ಆಚಾರ್ಯರು. ಆ ರೀತಿಯಲ್ಲಿ ಅವರನ್ನು, ನಮ್ಮ ಆಚಾರ್ಯರನ್ನು ಮೊದಲು ನಾವು ಬಗ್ಗಿ ನಮಸ್ಕರಿಸಿ ನಂತರ ಅವರ ಸಂಬಂಧ ನಮಗೆ ಏರ್ಪಟ್ಟು ತದನಂತರವೇ ಆ ಶ್ರೀಕೃಷ್ಣನ ಬಳಿ ಹೋಗೋದಕ್ಕೆ ನಮಗೆ ಸಾಧ್ಯವೇ ಹೊರತು ಅದಿಲ್ಲದೆ ನಮಗೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ದ್ವಾರಪಾಲಕರನ್ನ ಅಡ್ರೆಸ್ ಮಾಡೋದ್ರ ಮೂಲಕ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಈ ದ್ವಾರಪಾಲಕರನ್ನು ಕರೆಯೋದಾಗಲಿ, ಆ ದ್ವಾರಪಾಲಕರ ಜೊತೆ ವಾರ್ತಾಲಾಪ ಮಾಡೋದಾಗಲಿ, ಇದೆಲ್ಲ ಏನನ್ನು ತೋರಿಸುತ್ತೆ ಅಂತ ಅಂದರೆ, ನಾವು ನಮ್ಮ ಆಚಾರ್ಯರ ಜೊತೆ ಇಟ್ಕೊಂಡಿರುವಂಥ ಒಂದು ಸಂಬಂಧ, ಆಚಾರ್ಯ ಸಂಬಂಧವನ್ನು ತೋರಿಸುತ್ತೆ. ಆ ರೀತಿಲಿ ನಾವು ನೋಡೋದಾದರೆ ಇಲ್ಲಿ ಮತ್ತೊಂದು ಮುಖ್ಯವಾದ ಶ್ಲೋಕ ಯಾವುದು ಅಂತ ಅಂದರೆ, ಅದು ಸ್ವಾಮಿ ದೇಶಿಕರು ಪಾದುಕಾ ಸಹಸ್ರ ಅನ್ನುವಂತಹ ಶ್ಲೋಕ ತಮಗೆಲ್ರಿಗೂ ಗೊತ್ತು. ಆ ಒಂದು ರಂಗನಾಥನ ಪಾದುಕೆಗಳನ್ನೇ ಹಾಡಿ 1008 ಶ್ಲೋಕಗಳನ್ನು ಸ್ವಾಮಿ ದೇಶಿಕರು ರಚನೆ ಮಾಡಿದ್ದಾರೆ. ಆ ಪಾದುಕಾ ಸಹಸ್ರದಲ್ಲಿ ಕೊನೆಯಲ್ಲಿ ಯಾವುದಕ್ಕೂ ಯಾವತ್ತೂ ಆಸೆ ಪಡದೇ ಇರೋಂಥ ಸ್ವಾಮಿ ದೇಶಿಕರು ಒಂದು ಆಸೆ ಪಡ್ತಾರೆ. ಅದೇನು ಅಂತ ನೋಡಿದ್ರೆ, ಶ್ರೀಮದ್ ರಂಗೇಶ್ವರ ಚರಣಯೋ ಅಂತರಂಗೈ ಪ್ರಯುಕ್ತಂ ಸೇವಾಹ್ವಾನಂ ಸಪದಿ ಶೃಣುಯಾಂ ಪಾದುಕಾ ಸೇವಕೇತಿ ಅಂತ ಹೇಳಿ ಸ್ವಾಮಿ ದೇಶಿಕರು ಯಾವತ್ತೂ ಆಸೆ ಪಡದೇ ಇರೋರು, ಯಾವುದಕ್ಕೂ ಆಸೆ ಪಡದೇ ಇರೋರು ಇಲ್ಲಿ ಒಂದಕ್ಕೆ ಆಸೆ ಪಡ್ತಾ ಇದ್ದಾರೆ. ಅದೇನು ಅಂದರೆ ಪಾದುಕಾ ಸೇವಕೇತಿ. ಅವರನ್ನು ಸ್ವಾಮಿ ದೇಶಿಕರು ಅಂತ ನಾವು ಕರೆಯೋದು ಅವ್ರಿಗೆ ಇಷ್ಟ ಇಲ್ವಂತೆ, ಸ್ವಾಮಿ ವೇದಾಂತ ದೇಶಿಕರು ಅಂತ ಕರೆಯೋದು ಇಷ್ಟ ಇಲ್ವಂತೆ. ಮತ್ತೇನು ಅವರಿಗೆ ಇಷ್ಟ ಅಂತ ಅಂದರೆ, ಅವರಿಗೆ ಪಾದುಕಾ ಸೇವಕರು ಅನ್ನುವಂತಹ ಬಿರುದನ್ನು ನೀ ಕೊಡುತ್ತಾಯೇ ಅಂತ ಆ ಪಾದುಕೆಗಳ ಬಳಿಯೇ ಬೇಡ್ಕೊಂಡ್ರಲ್ಲ ಸ್ವಾಮಿ ದೇಶಿಕರು, ಆ ಬಿರುದನ್ನು ಹಾಗೇ ಕರುಣಿಸಿದ್ಲು ಪಾದುಕಾದೇವಿಯೂ ಸಹ. ಈ ಬಿರುದೇ ಸ್ವಾಮಿ ದೇಶಿಕರಿಗೆ ಅತ್ಯಂತ ಪ್ರಿಯವಾದದಂತೆ. ಆ ರೀತಿಯಲ್ಲಿ ಪಾದುಕಾ ಸೇವಕರು ಅಂತ ಅವರನ್ನು ಕರೆಯೋದು ಅದು ಹೇಗಿದೆ ಅಂತ ನೋಡಿದ್ರೆ, ಇಲ್ಲಿರುವಂತಹ ದ್ವಾರಪಾಲಕರನ್ನು ದ್ವಾರಪಾಲಕರು ಅಂತ ಗೋದಾದೇವಿ ಕರೆದ್ಲಲ್ಲ, ಅವ್ರು ಮಾಡ್ತಾ ಇರೋವಂಥ ಕೈಂಕರ್ಯವನ್ನು ಇಟ್ಕೊಂಡು, ಅದೇ ರೀತಿ ಸ್ವಾಮಿ ದೇಶಿಕರನ್ನು ಪಾದುಕಾ ಸೇವಕರು ಅಂತ ಕರೆಯೋದು ದ್ವಾರಪಾಲಕರನ್ನು ದ್ವಾರಪಾಲಕರು ಅಂತ ಕರೆದು ಆಗಿದೆ. ಅಂದರೆ ಅವರ ಕೈಂಕರ್ಯವನ್ನು ಇಟ್ಕೊಂಡು ಅವರ ಹೆಸರನ್ನು ಕರೆಯೋದು. ಆ ರೀತಿ ಇಲ್ಲಿ ಸ್ವಾಮಿ ದೇಶಿಕರು ಕೊನೆಯ ಒಂದು ಶ್ಲೋಕದಲ್ಲಿ, ಕೊನೆಯ ಶ್ಲೋಕದಲ್ಲಿ 31ನೇ ಪದ್ಧತಿ ಅಂತ ಅಂದ್ಕೊಳ್ತೀನಿ, 32 ಪದ್ಧತಿಗಳಿವೆ ಪಾದುಕಾ ಸಹಸ್ರದಲ್ಲಿ. ಅದರಲ್ಲಿ 31ನೇ ಪದ್ಧತಿ ಕೊನೆಯ 9ನೇ ಶ್ಲೋಕ, ಅದರಲ್ಲಿ ಈ ಶ್ಲೋಕ ಬರುತ್ತೆ. ಅದರಲ್ಲಿ ಯಾವುದಕ್ಕೂ ಯಾವತ್ತೂ ಆಸೆ ಪಡದೇ ಇರುವಂಥ ಸ್ವಾಮಿ ದೇಶಿಕರು ಈ ಒಂದು ಆಸೆಯನ್ನು ಅವರು ವ್ಯಕ್ತಪಡಿಸಿ ತೋರಿಸ್ತಾರೆ. ಆ ರೀತಿಲಿ ನಾವು ನೋಡೋದಾದರೆ ಇಲ್ಲಿ ಇವರು ಮಾಡ್ತಾ ಇರೋವಂಥ ಕೆಲಸ ಏನು, ಮೊದಲು ಅಲ್ಲಿರುವಂಥ ದ್ವಾರಪಾಲಕರನ್ನು ಅಪ್ರೋಚ್ ಮಾಡಿದ್ರು ಅಲ್ವಾ. ದ್ವಾರಪಾಲಕರನ್ನ ಅಪ್ರೋಚ್ ಮಾಡಿದ್ರು ಅಂದರೆ, ಆ ದೇವಸ್ಥಾನಕ್ಕೆ ಹೋದರು, ಅಲ್ಲಿ ಬಾಗಿಲುಗಳು ಮುಚ್ಚಿದ್ದು ಕಾಣಿಸ್ತು, ಆ ಬಾಗಿಲುಗಳು ಮುಚ್ಚಿದ್ರ ಜೊತೆಗೆ ಎರಡೂ ಕಡೆ ಒಬ್ಬೊಬ್ಬ ದ್ವಾರಪಾಲಕ ಇದ್ದಾನೆ. ಅವರನ್ನು ಇವರು ನಮಸ್ಕಾರ ಮಾಡಿದ್ರು, ಅವರ ಜೊತೆ ಒಂದು ವಾರ್ತಾಲಾಪ ನಡೀತಾ ಇದೆ. ಅಂಥ ಸಮಯದಲ್ಲಿ ನಾವು ನೋಡೋದಾದರೆ ಇಲ್ಲಿ ಗೋದಾದೇವಿ ಸಖಿಯರು ಮಾಡ್ತಾ ಇರೋವಂಥ ಒಂದು ಕ್ರಿಯೆ ಏನು ಅಂತ ನೋಡಿದ್ರೆ, ಅವರು ಮಾಡ್ತಾ ಇರೋವಂಥದ್ದು ದೊಡ್ಡವರು ಮಾಡಿದ್ದೇನೆ, ಅದನ್ನೇ ಅವಳು 2ನೇ ಪಾಶುರದಲ್ಲಿ ಗೋದಾದೇವಿ ತೋರಿಸಿದ್ಲು. ಶಯ್ಯಾದನ ಶಯ್ಯೋಂ ತೀಕುರುಳೈ ಶಂಡ್ರೋದೋಂ ಅಲ್ವಾ. ಶಯ್ಯಾದನ ಶಯ್ಯೋಂ ಅಂದರೆ ಏನು, ಈಗ ನಮ್ಮ ದೊಡ್ಡವರು ಸಹ ಇದೇ ರೀತಿ ಈ ಧನುರ್ಮಾಸದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಈ ರೀತಿ ದೇವಸ್ಥಾನದ ಕಡೆ ಹೋಗ್ತಾಯಿದ್ರು.
ನಮ್ಮ ದೊಡ್ಡವ್ರು ಏನು ಮಾಡ್ತಾಯಿದ್ರೋ ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಅವ್ರು ಮಾಡದೇ ಇರೋದನ್ನು ನಾನು ಮಾಡೋದಿಲ್ಲ. ಶಯ್ಯಾದನ ಶಯ್ಯೋಂ, ಅವ್ರು ಮಾಡದೇ ಇರೋದನ್ನು ನಾನು ಮಾಡೋದಿಲ್ಲ, ನಮ್ಮ ದೊಡ್ಡವ್ರು ಮಾಡಿರೋದನ್ನೇ ನಾನು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಗೋದಾದೇವಿ ಆ ನಾಯಕನಾಯಿ ನಿಂಡ್ರ ನಂದಗೋಪನುடைய ಕೋಯಿಲ್ ಕಾಪಾನೆ ಅನ್ನೋದ್ರ ಮೂಲಕ ಅಲ್ಲಿ ದ್ವಾರಪಾಲಕರನ್ನು ಹೋಗಿ ಅಪ್ರೋಚ್ ಮಾಡೋದು, ದೊಡ್ಡವರು ಮಾಡಿದ್ದನ್ನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ, ಬೇರೆ ಯಾವುದನ್ನು ಮಾಡಿ ತೋರಿಸ್ತಾ ಇಲ್ಲ, ಅವ್ರು ಮಾಡದೇ ಇರೋದನ್ನ ನಾನು ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಆ ದೊಡ್ಡವರ ಒಂದು ಮೆಟ್ಟಿಲುಗಳಲ್ಲಿ ಅವರು ಎಲ್ಲೆಲ್ಲಿ ಕಾಲು ಹೆಜ್ಜೆ ಇಟ್ಟರೋ ಆ ಒಂದು ಮೆಟ್ಟಿಲುಗಳಲ್ಲೇ ಆ ಹೆಜ್ಜೆಗಳನ್ನು ಹಾಗೇ ನಾವು ಇಡಬೇಕು ಅಂತ ಹೇಳಿ ಗೋದಾದೇವಿ ಇಲ್ಲಿ ತೋರಿಸ್ತಾ ಇದ್ದಾಳೆ. ಆ ರೀತಿ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ಶಯ್ಯಾದನ ಶಯ್ಯೋಮ್ ಅಂತ ಅಂದರೆ ಆ ದೊಡ್ಡವರು ಮಾಡದೇ ಇರೋವಂಥ ಕೆಲಸಗಳನ್ನು ನಾನು ಯಾವುದನ್ನೂ ಮಾಡೋದಿಲ್ಲ, ಅವರು ನಡೆದಂಥ ಒಂದು ದಾರಿಯಲ್ಲೇ ನಾನು ನಡೀತೀನಿ ಅಂತ ಹೇಳಿ ಗೋದಾದೇವಿ ಇದ್ರ ಮೂಲಕ ತೋರಿಸ್ತಾ ಇದ್ದಾಳೆ. ಇದಕ್ಕೆ ವಿರೋಧವಾಗಿ ಇರುವಂಥ ಒಂದು ಘಟನೆಯನ್ನು ನೋಡಿದ್ರೆ ಅದು ಯಾವುದು ಅಂತ ಅಂದರೆ ರಾಮಾಯಣದಲ್ಲಿ ನಾವು ನೋಡ್ತೀವಿ. ಆರಣ್ಯಕಾಂಡದಲ್ಲಿ ಸೀತಾದೇವಿ ಇನ್ನೂ ಇದ್ದಾಳೆ ಅಲ್ಲೇ ಕುಟೀರದಲ್ಲಿ, ಇನ್ನೂ ಸೀತಾದೇವಿಯ ಅಪಹರಣ ಆಗಿಲ್ಲ. ಅಂಥ ಸಮಯದಲ್ಲಿ ಸೀತಾದೇವಿ ಅಪಹರಣ ಆಗೋದಕ್ಕೂ ಮುಂಚೆ ಲಕ್ಷ್ಮಣ ಇದ್ದಾನೆ, ಶ್ರೀರಾಮ ಇದ್ದಾನೆ. ಅಲ್ಲಿ ಒಬ್ಬ ಅನ್ಎಕ್ಸ್ಪೆಕ್ಟೆಡ್ ವಿಸಿಟರ್ ಬರ್ತಾರೆ. ಅದು ಯಾರು ಅನ್ನೋದು ತಮಗೆಲ್ರಿಗೂ ಗೊತ್ತು. ಒಬ್ಬ ಹೆಂಗಸು. ಆ ಹೆಂಗಸು ಸ್ವಾಭಾವಿಕವಾಗಿ ಅವಳು ಕುರೂಪಿಯಾದಂಥ ಹೆಂಗಸು, ಆದರೆ ತುಂಬ ಸುಂದರವಾದಂಥ ಹೆಣ್ಣಂತೆ ಅವಳು ತನ್ನನ್ನು ವೇಷ ಬದಲಿಸ್ಕೊಂಡು ಬರ್ತಾಳೆ. ಯಾವುದಕ್ಕೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಶ್ರೀರಾಮನನ್ನು ನೋಡಿ ಪ್ರಪೋಸ್ ಮಾಡೋದಕ್ಕೆ. ನೀನು ತುಂಬ ಸುಂದರವಾಗಿದೆಯಾ, ನಿನ್ನನ್ನೇ ನಾನು ಮದುವೆ ಆಗಬೇಕು ಅಂತ ಹೇಳಿ ಬರ್ತಾಳೆ ಅಲ್ವಾ. ಆ ರೀತಿಯಾಗಿ ಬಂದವಳೆ ರಾವಣನ ತಂಗಿ ಶೂರ್ಪಣಖೆ ಬಂದು ಅಲ್ಲಿ ರಾಮನಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ಲು. ನೀನು ತುಂಬ ಸುಂದರವಾಗಿದೆಯಾ, ನಿನ್ನನ್ನೇ ನಾನು ಮದುವೆ ಆಗಬೇಕು ಅಂತ ಇದ್ದೀನಿ ಅಂತ ಹೇಳಿ ರಾಮನಿಗೆ ಅಪ್ಲಿಕೇಶನ್ ಹಾಕಿದ್ಲು. ಇದು ಇಲ್ಲಿ ಆ ರಾಮನು ಒಪ್ಕೊಳ್ಳಿಲ್ಲ. ಅದಾದ ತಕ್ಷಣವೇ ಲಕ್ಷ್ಮಣನಿಗೆ ನೆಕ್ಸ್ಟ್ ಅಪ್ಲಿಕೇಶನ್. ಲಕ್ಷ್ಮಣನಿಗೆ ಅಪ್ಲಿಕೇಶನ್ ಹಾಕಿದ್ರೆ ಲಕ್ಷ್ಮಣ ಹೇಳ್ದ, ನಮ್ಮ ಅಣ್ಣ ಓಕೆ ಅಂತ ಅಂದರೆ ನಾನು ಮದುವೆ ಆಗೋಕ್ಕೆ ನಾನು ರೆಡಿ ಅಂತ ಅಂದ. ಆ ರೀತಿಯಲ್ಲಿ ಅಲ್ಲಿ ಅವ್ರ ಅಣ್ಣ ಶ್ರೀರಾಮನೂ ಓಕೆ ಅನ್ನಲಿಲ್ಲ, ಲಕ್ಷ್ಮಣನಿಗೂ ಆ ಅಪ್ಲಿಕೇಶನ್ ವರ್ಕ್ ಆಗಲಿಲ್ಲ. ಈ ರೀತಿಯಲ್ಲಿ ಶೂರ್ಪಣಖೆ ಮಾಡಿದ ಕೆಲಸ ಏನು ಅಂತ ಅಂದರೆ ಶಯ್ಯಾದನ ಶಯ್ಯೋಮ್ ಅಂತ ಹೇಳಿ ಮಾಡದೇ ಇರೋ ಕೆಲಸನ ನಾವು ಮಾಡೋದಿಲ್ಲ ಅಂತ ಗೋದಾದೇವಿ ಹೇಗೆ ಹೇಳಿದ್ಲೋ ಆ ರೀತಿ ಶೂರ್ಪಣಖೆ ಮಾಡಲಿಲ್ಲ. ಶೂರ್ಪಣಖೆ ಯಾವ ರೀತಿ ಅಪ್ರೋಚ್ ಮಾಡಿದ್ಲು ಪೆರ್ಮಾಳ್ನ ಅನ್ನೋದಕ್ಕೆ ಈ ಒಂದು ಉದಾಹರಣೆ. ಶೂರ್ಪಣಖೆ ಪೆರ್ಮಾಳ್ ಬಳಿ ಹೋಗಿದ್ದಕ್ಕೂ ಗೋದಾದೇವಿ ಈ ಸಖಿಯರೆಲ್ಲರೂ ಆ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ದಕ್ಕೂ ಒಂದು ವ್ಯತ್ಯಾಸವನ್ನು ನಾವು ನೋಡೋದಾದರೆ, ಇವರಿಬ್ಬರು ಅಂದರೆ ಗೋದಾದೇವಿ ಮತ್ತು ಸಖಿಯರಿಬ್ಬರು ದೇವಸ್ಥಾನಕ್ಕೆ ಹೋಗ್ತಾರೆ, ಆ ದ್ವಾರಪಾಲಕರನ್ನು ನಮಸ್ಕಾರ ಮಾಡ್ತಾರೆ, ಆಮೇಲೆ ಒಳಗೆ ಹೋಗ್ತಾರೆ. ಆದರೆ ಶೂರ್ಪಣಖೆ ಏನು ಮಾಡಿದ್ಲು, ಮೊದಲು ಹೋಗಿದ್ದೆ ರಾಮನ ಹತ್ರ, ರಾಮನಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ಲು. ನೀನು ಇಷ್ಟು ಸುಂದರವಾಗಿದೆಯಾ, ನಾನು ನಿನ್ನೆ ಮದುವೆ ಆಗಬೇಕು ಅಂತ ಇದ್ದೀನಿ, ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ದಿಕ್ಕಿಲ್ಲ ಅನ್ನೋ ಥರ ಆ ಶೂರ್ಪಣಖೆ ಆ ಶ್ರೀರಾಮನನ್ನು ನೋಡಿ ಹೇಳಿದ್ಲು. ಆ ರೀತಿಯಲ್ಲಿ ಈ ಶೂರ್ಪಣಖೆ ಹಾಗೂ ಗೋದಾದೇವಿ ಇವರಿಬ್ಬರು ಮಾಡಿದಂಥ ಒಂದು ವ್ಯತ್ಯಾಸ. ನಾವೀಗ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಅಪ್ರೋಚ್ ಮಾಡ್ತೀವಿ ಅಂತ ಅಂದರೆ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದು ಇದ್ರ ಮೂಲಕ ಗೊತ್ತಾಗುತ್ತೆ. ಈಗ ಒಂದು ಉದಾಹರಣೆ ತಗೋಣ. ನಾವು ಸಾಮಾನ್ಯವಾಗಿ ಬಹಳಷ್ಟು ಕಡೆ ಎಲ್ಲೋ ದೊಡ್ಡ ವ್ಯಕ್ತಿಗಳನ್ನು ನೋಡೋಕೆ ಹೋಗ್ತೇವೆ. ಉದಾಹರಣೆಗೆ ಯಾವುದೋ ಒಂದು ಕಂಪನಿಯಲ್ಲಿ ಒಬ್ಬ ದೊಡ್ಡ ವ್ಯಕ್ತಿನ ನಾವು ನೋಡೋಕೆ ಹೋಗ್ತೇವೆ. ಹಾಗೆ ಒಬ್ಬರು ದೊಡ್ಡ ವ್ಯಕ್ತಿಯನ್ನು ನಾವು ನೋಡೋಕೆ ಹೋಗಬೇಕು ಅಂತ ಅಂದರೆ ಅಲ್ಲಿ ನಾವು ಮೊದಲೇ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿರ್ಬೇಕು ಅವ್ರ ಜೊತೆ ಅಲ್ವಾ. ನಾವು ಮೊದಲೇ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರೆ ಹಾಗೆ ಅಪಾಯಿಂಟ್ಮೆಂಟ್ ತೊಗೊಂಡಿರೋದನ್ನು ಆ ಸೆಕ್ಯೂರಿಟಿ ಬಳಿ ನಾವು ಹೋಗಿ ಹೇಳಬೇಕು. ಹೊರಗಡೆ ಸೆಕ್ಯೂರಿಟಿ ಹತ್ರ ಹೋಗಿ ಹೀಗೆ ಇಂಥವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ಇಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಆ ಸೆಕ್ಯೂರಿಟಿ ಒಳಗೆ ಬಿಡೋದಕ್ಕೆ ಏನೇನು ಪ್ರಕ್ರಿಯೆ ಇದೆಯೋ ಅದನ್ನೆಲ್ಲ ಮಾಡಿ ನಮ್ಮನ್ನು ಒಳಗೆ ಕಳಿಸ್ತಾನೆ. ಅದಾದಮೇಲೆ ಸೆಕ್ಯೂರಿಟಿಯಿಂದ ಹಾಗೆ ನಾವು ಒಳಗೆ ಹೋದರೆ ಎಲ್ಲಿಗೆ ಹೋಗ್ತೀವಿ, ರಿಸೆಪ್ಷನ್ಗೆ ಹೋಗ್ತೀವಿ. ರಿಸೆಪ್ಷನ್ಗೆ ಹೋದರೆ ಅಲ್ಲೂ ಒಬ್ಬರು ಕೂತಿರ್ತಾರೆ. ಆ ರಿಸೆಪ್ಷನ್ ಇದ್ದವ್ರನ್ನ ನಾವು ಹೋಗಿ ಭೇಟಿ ಮಾಡಿ ಇಂಥವ್ರನ್ನ ನಾವು ಹೋಗಿ ಮೀಟ್ ಮಾಡಬೇಕು, ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇದೆ, ಈ ಟೈಮಲ್ಲಿ ಬರೋದಕ್ಕೆ ಅವರೇ ಹೇಳಿದರು ಅಂತ ಹೇಳಿ ಅವ್ರ ಹತ್ರ ಹೇಳ್ತೀವಿ.
ಅವರು ಸಾಮಾನ್ಯವಾಗಿ ಫ್ರೀಯಾಗಿ ಇರಬೇಕು ಆ ಸಮಯದಲ್ಲಿ. ಒಂದು ವೇಳೆ ಫ್ರೀಯಾಗಿಲ್ಲ ಅವ್ರು ಆ ಸಮಯದಲ್ಲಿ ಅಂತ ಅಂದರೆ ನೀವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಅವ್ರು ಫ್ರೀ ಆದಮೇಲೆ ನಾನು ಕರಿತೀನಿ ಅಂತ ರಿಸೆಪ್ಷನಲ್ಲಿ ಅಂತಾರೆ ಅಲ್ವಾ. ಅದೇ ರೀತಿಯೇ ಇಲ್ಲೂ ಸಹ ನಾಯಕನಾಯ್ ನಿಂಡ್ರ ನಂದಗೋಪನುடைய கோயில் காப்பானே கொடித்தோன்றும் தோரணவாயில் காப்பானே மணிக்கதவம் தாழ்த்திரவா ஆயர் சிறுமிய ரோமுக்கு அரை பறை மாயன் மணிவண்ணன் ನೆನ್ನಲೇ ವಾಯ್ ನೇರ್ಂದಾನ್. ಅರೈ ಪರೈ ಮಾಯನ್ ಮಣಿವಣ್ಣನ್ ನೆನ್ನಲೇ ವಾಯ್ ನೇರ್ಂದಾನ್ ಅನ್ನೋದು ಏನು ತೋರಿಸುತ್ತೆ? ನಾವು ತಗೊಂಡಿರುವಂಥ ಒಂದು ಅಪಾಯಿಂಟ್ಮೆಂಟ್ ಏನು? ಅರೈ ಪರೈ ಮಾಯನ್ ಮಣಿವಣ್ಣನ್ ನೆನ್ನಲೇ ವಾಯ್ ನೇರ್ಂದಾನ್ ಅಂದರೆ ಏನು ಅಂದರೆ, ಈ ಒಂದು ವ್ರತ ಮಾಡೋದಕ್ಕೆ ನಮಗೆ ಬೇಕಾಗಿರುವಂತಹ ಪರೈ ಅಂದರೆ ಆ ಒಂದು ವಾದ್ಯ, ಆ ವಾದ್ಯವಾಗಲಿ ಅಥವಾ ಅವನು ಮೋಕ್ಷವನ್ನು ನಮಗೆ ಕರುಣಿಸ್ತೇನೆ ಅಂತ ಹೇಳಿದ್ದಾನೆ. ಈ ಒಂದು ವ್ರತವನ್ನು ನಾವು ಅನುಷ್ಠಾನ ಮಾಡೋದರಿಂದ ಅದಕ್ಕಾಗಿ ನಾವು ಬಂದಿದ್ದೀವಿ ಅಂತ ಹೇಳಿ ಆ ದ್ವಾರಪಾಲಕರ ಬಳಿ ಇವಳು ಹೇಳ್ತಾಳೆ ಗೋದಾದೇವಿ. ಆ ರೀತಿ ಇಲ್ಲಿ ಇದು ಅಪಾಯಿಂಟ್ಮೆಂಟ್ನ ತೋರಿಸುತ್ತೆ. ನಾವೀಗ ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನೂ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ ಅಲ್ವಾ. ಅದೇ ರೀತಿ ಆ ಶ್ರೀಕೃಷ್ಣ ನಮ್ಮನ್ನೆಲ್ಲ ನೋಡಿ ಈ ರೀತಿ ಒಂದು ಮಾತು ಕೊಟ್ಟಿದ್ದ, ನಾನು ನಿಮಗೆ ಮೋಕ್ಷ ಕರುಣಿಸ್ತೀನಿ ಅಥವಾ ನಿಮಗೆ ಬೇಕಾಗಿರುವಂಥ ವಾದ್ಯವನ್ನು ಕೊಡ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಮಾತು ಕೊಟ್ಟಿದ್ದ, ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಆ ದ್ವಾರಪಾಲಕರ ಬಳಿ ಆ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾಳೆ ಗೋದಾದೇವಿ. ಆ ರೀತಿ ನೋಡುವರೆ ನಾಯಕನಾಯ್ ನಿಂಡ್ರ ನಂದಗೋಪನುடைய கோயில் காப்பானே கொடித்தோன்றும் தோரணவாயில் ಕಾಪಾನೆ. ಇಲ್ಲಿ ಮೊದಲಿಗೆ ಆ ಹೊರಗಿನ ಬಾಗಿಲಲ್ಲಿ ಇದ್ದಂತಹ ಪೇರ್ ಆಫ್ ದ್ವಾರಪಾಲಕರು, ಒಂದು ಕಡೆ ಒಬ್ಬ ದ್ವಾರಪಾಲಕ, ಇನ್ನೊಂದು ಕಡೆ ಇನ್ನೊಬ್ಬ, ಇವರಿಬ್ಬರನ್ನು ಗೋದಾದೇವಿ ಹೇಗೆ ಕರೀತಾ ಇದ್ದಾಳೆ ಅನ್ನೋದು ಮುಖ್ಯವಾದ್ದು. ಹೇಗೆ ಕರೀತಾ ಇದ್ದಾಳೆ ಅಂತ ಅಂದರೆ, ಅವಳು ದ್ವಾರಪಾಲಕರೇ ಅಂತ ಕರೀತಾ ಇದ್ದಾಳೆ. ದ್ವಾರಪಾಲಕರೇ ಅಂದರೆ ಏನು? ಆ ಗೋದಾದೇವಿಗೆ ಹೆಸರು ಗೊತ್ತಿರ್ಬೋದು ಅವ್ರದ್ದು, ಆದರೂ ಹೆಸರನ್ನು ಇಟ್ಟು ಕರೀತಾ ಇಲ್ಲ. ಹೆಸರನ್ನು ಇಟ್ಟು ಕರೆಯೋದಾಗಲಿ ಅಥವಾ ಅವರ ಒಂದು ಗ್ರಾಮವನ್ನು ಇಟ್ಕೊಂಡು ಕರೆಯೋದಾಗಲಿ, ಅವರ ಕುಲವನ್ನು ಇಟ್ಕೊಂಡು ಕರೆಯೋದಾಗಲಿ ಇದೆಲ್ಲ ಮಾಡ್ಬೋದು. ಆದರೆ ಇದಕ್ಕಿಂತ ಶ್ರೇಷ್ಠವಾದದ್ದು ಅವರು ಮಾಡ್ತಾ ಇರುವಂಥ ಕೈಂಕರ್ಯವನ್ನು ತೋರಿಸಿ, ಅವ್ರು ಯಾರು? ದ್ವಾರಪಾಲಕರು. ಅವರ ಮಾಡ್ತಾ ಇರುವಂಥ ಕೈಂಕರ್ಯವನ್ನು ತೋರಿಸಿ ನೀವು ದ್ವಾರಪಾಲಕರು ಅಂತ ಕರೆಯುವಂಥದ್ದು ಶ್ರೇಷ್ಠವಾದದ್ದು ಅಂತ ಹೇಳಿ ಇಲ್ಲಿ ನಮಗೆ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ದ್ವಾರಪಾಲಕರು ಅಂತ ಹೇಳಿ ಅವ್ರು ಮಾಡ್ತಾ ಇರುವಂಥ ಕೈಂಕರ್ಯವನ್ನು ಇಟ್ಟು ಗೋದಾದೇವಿ ಅವರಿಬ್ಬರನ್ನ ಕರೀತಾ ಇದ್ದಾಳೆ. ಕೊಡಿತ್ತೋಂಡ್ರುಂ ತೋರಣವಾಯಿಲ್ ಕಾಪಾನೆ. ಇಲ್ಲಿ ಈಗ ಇವರ ಬಳಿ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳಿದ್ದಾಯಿತು, ಈ ರೀತಿ ಶ್ರೀಕೃಷ್ಣನ ನಾವು ಮೀಟ್ ಮಾಡಬೇಕು ಅನ್ನೋದು ಹೇಳಿದ್ದಾಯಿತು. ಹೀಗೆ ಹೇಳಿದ ತಕ್ಷಣ ಅಲ್ಲಿಂದ ಒಳಕ್ಕೆ ಹೋಗ್ತಾರೆ ಗೋದಾದೇವಿ ಮತ್ತು ಸಖಿಯರು. ಅಲ್ಲಿಂದ ಒಳಕ್ಕೆ ಹೋದರೆ ಅವ್ರಿಗೇನು ಸಿಗುತ್ತೆ ಅಂತ ಅಂದರೆ, ಎಲ್ಲ ದೇವಸ್ಥಾನಗಳಲ್ಲೂ ಇರುವ ಹಾಗೆ ಒಂದು ಧ್ವಜಸ್ತಂಭ. ಆ ಧ್ವಜಸ್ತಂಭದಲ್ಲಿ ಗರುಡ ಅಲ್ವಾ, ಗರುಡಾಳ್ವಾನ್ನ ಒಂದು ಧ್ವಜವನ್ನು ನೋಡ್ತೇವೆ. ಆ ರೀತಿಯಲ್ಲಿ ಆ ಧ್ವಜಸ್ತಂಭದ ಬಳಿ ಇವರು ಹೋಗ್ತಾರೆ. ಆ ಧ್ವಜಸ್ತಂಭದ ಬಳಿ ಹೋದರೆ ಅಲ್ಲೂ ಸಹ ಇನ್ನೊಂದು ಪೇರ್ ಆಫ್ ದ್ವಾರಪಾಲಕರು ಇದ್ದಾರೆ. ಆ ದ್ವಾರಪಾಲಕರನ್ನು ನೋಡಿ ನಾಯಕನಾಯ್ ನಿಂಡ್ರ ನಂದಗೋಪನುடைய கோயில் காப்பானே கொடித்தோன்றும் தோரணவாயில் ಕಾಪಾನೆ ಅಲ್ವಾ. ತೋರಣವಾಯಿಲ್ ಕಾಪಾನೆ ಅನ್ನುವಂಥದ್ದು ಈ ಧ್ವಜಸ್ತಂಭದಲ್ಲಿ ಇರುವಂತಹ ದ್ವಾರಪಾಲಕರು, ಅವರನ್ನು ತೋರಿಸುತ್ತೆ. ಅದೇ ರೀತಿ ನಾನು ಮೊದಲು ಏನು ಹೇಳಿದೆ, ನಾಯಕನಾಯ್ ಅನ್ನುವಂಥದ್ದು ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ, ನಂದಗೋಪನಿಗೆ ಅಪ್ಲೈ ಆಗುತ್ತೆ, ನಂದಗೋಪನ ಮಗನಾದ ಶ್ರೀಕೃಷ್ಣನಿಗೆ ನಾಯಕ ಅಂತ ಅಪ್ಲೈ ಆಗುತ್ತೆ. ಅದರ ಜೊತೆಗೆ ಅಲ್ಲಿ ಬಾಗಿಲಲ್ಲಿ ನಿಂತಿರುವಂಥ ದ್ವಾರಪಾಲಕರು ಅವರನ್ನು ಕೂಡ ಇಲ್ಲಿ ನಾಯಕ ಅಂತ ಹೇಳಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ ಅನ್ನೋದನ್ನು ನೋಡಿದ್ವಿ. ಆ ರೀತಿಯಲ್ಲಿ ನಾಯಕನಾಯ್ ಅನ್ನೋದು ಇವ್ರು ಮೂರು ಜನಕ್ಕೆ ಮಾತ್ರ ಅಲ್ಲ, ಇಲ್ಲಿ ನಾಯಕನಾಯ್ ನಿಂಡ್ರ ನಂದಗೋಪನುடைய கோயில் ಕಾಪಾನೆ ಕೊಡಿತ್ತೋಂಡ್ರುಂ ತೋರಣವಾಯಿಲ್ ಕಾಪಾನೆ ಅಂತ ಹೇಳಿದ್ರಿಂದ ಕೊಡಿತ್ತೋಂಡ್ರುಂ ತೋರಣವಾಯಿಲ್ ಕಾಪಾನೆ, ಇಲ್ಲಿ ಧ್ವಜಸ್ತಂಭದಲ್ಲಿ ಇರುವಂತಹ ದ್ವಾರಪಾಲಕರು ಅವರನ್ನೂ ಕೂಡ ಇಲ್ಲಿ ಗೋದಾದೇವಿ ನಾಯಕ ಅಂತಾನೆ ಅಡ್ರೆಸ್ ಮಾಡ್ತಾಳೆ. ಆ ರೀತಿಯಲ್ಲಿ ಇಲ್ಲಿ ನಾಯಕ ಅನ್ನುವಂಥದ್ದು ಕೇವಲ ಶ್ರೀಕೃಷ್ಣ ಅಲ್ಲ, ಆ ಶ್ರೀಕೃಷ್ಣನ ಸಂಬಂಧವನ್ನು ಹೊಂದಿರುವಂಥವರು ನಂದಗೋಪ ಆಗಿರ್ಬೋದು. ಅದಲ್ಲದೆ ಅಲ್ಲಿ ನಾವು ನೋಡುವಂಥ ಕೈಂಕರ್ಯ ಮಾಡುತ್ತಿರುವಂಥ ದ್ವಾರಪಾಲಕರಾಗಿರ್ಬೋದು, ಒಳಗಿನ ಬಾಗಿಲಲ್ಲಿ ಕೈಂಕರ್ಯ ಮಾಡ್ತಾ ಇರುವಂಥ ದ್ವಾರಪಾಲಕರಾಗಿರ್ಬೋದು. ಈ ರೀತಿಯಲ್ಲಿ ನಾವು ನೋಡಿದ್ರೆ ಆ ಗೋದಾದೇವಿಯ ಒಂದು ರಚನೆಯ ಮಹಿಮೆಯನ್ನು ನೋಡ್ಬೋದು.
ಅಲ್ವಾ? ಈ ತಿರುಪ್ಪಾವೈನಲ್ಲೇ ಈ ರಚನೆಯಲ್ಲಿ ನಾವು ಏನು ನೋಡ್ತೀವಿ ಅಂತ ಅಂದರೆ, ಆ ನಾಯಕನ ಎನ್ನೋದು ಒಂದೇ ಒಂದು ಪದ, ಅದು ಯಾರ್ಯಾರಿಗೆ ಅನ್ವಯಿಸುತ್ತೆ ಅಂತ ಅಂದರೆ ಈ ರೀತಿ ಬೇರೆ ಬೇರೆಯವ್ರಿಗೆ ಅನ್ವಯಿಸುತ್ತೆ. ಅದು ನಂದಗೋಪನಿಗೆ ಅನ್ವಯಿಸುತ್ತೆ, ನಂದಗೋಪನ ಮಗ ಶ್ರೀ ಕೃಷ್ಣನಿಗೆ ಅನ್ವಯಿಸುತ್ತೆ, ದ್ವಾರಪಾಲಕರಿಗೆ ಅನ್ವಯಿಸುತ್ತೆ, ಅದೇ ರೀತಿ ಧ್ವಜಸ್ತಂಭದಲ್ಲಿರೋ ದ್ವಾರಪಾಲಕರಿಗೂ ಅನ್ವಯಿಸುತ್ತೆ. ಕೊಡಿತ್ತೋಂಡ್ರಂ ತೋರಣವಾಯಿಲ್ ಕಾಪಾನೆ ಅಂತ ಹೇಳಿದರೆ ಅಲ್ಲಿ ಆ ಧ್ವಜಸ್ತಂಭದಲ್ಲಿ ಇರುವಂಥ ದ್ವಾರಪಾಲಕರನ್ನು ಮತ್ತೆ ಪರ್ಮಿಷನ್ ಕೇಳ್ತಾ ಇದ್ದಾಳೆ ಗೋದಾದೇವಿ. ನಾವು ಹೇಗೆ ಇದನ್ನು ಮತ್ತೆ ನಾವು ಆ ಶೂರ್ಪಣಕೆಯ ಒಂದು ಅಪ್ರೋಚಿಗೆ ಕಂಪೇರ್ ಮಾಡಿ ನೋಡಿದ್ರೆ, ಶೂರ್ಪಣಕೆ ಲಕ್ಷ್ಮಣನ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕಲಿಲ್ಲ ಮೊದಲು, ಶೂರ್ಪಣಕೆ ನೇರವಾಗಿ ರಾಮನ ಬಳಿನೇ ಹೋದ್ಲು. ಆದರೆ ಗೋದಾದೇವಿ ಮಾಡ್ತಾ ಇರೋದು, ಮೊದಲು ಶ್ರೀಕೃಷ್ಣನ ಬಳಿ ಹೋಗಬೇಕು ಅಂತ ಹೊರಟ್ಲು, ಆದರೆ ಆ ದೇವಸ್ಥಾನದಲ್ಲಿ ಮೊದಲು ಇಬ್ಬರು ದ್ವಾರಪಾಲಕರಿದ್ದಾರೆ, ಅವರನ್ನು ಪರ್ಮಿಷನ್ ಕೇಳಿ ಅವ್ರ ಹತ್ರ ಈ ರೀತಿ ಶ್ರೀಕೃಷ್ಣನ ಬಳಿ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿ ಅಲ್ಲಿಂದ ಒಳಗೆ ಹೋಗಿ ಧ್ವಜಸ್ತಂಭದ ದ್ವಾರಪಾಲಕರ ಬಳಿ ಅದನ್ನೇ ಗೋದಾದೇವಿ ಹೇಳ್ತಾ ಇದ್ದಾಳೆ, ಶ್ರೀಕೃಷ್ಣನ ಬಳಿ ಅಪಾಯಿಂಟ್ಮೆಂಟ್ ಇದೆ, ನಾನು ಒಳಗೆ ಹೋಗಬೇಕು. ಆ ರೀತಿಲಿ ನಾವು ನೋಡೋದಾದರೆ ಇಲ್ಲಿ ಗೋದಾದೇವಿ ಯಾವ ರೀತಿ ಹೋದ್ಲು, ಅದೇ ರೀತಿ ಶೂರ್ಪಣಕೆ ಅದಕ್ಕೆ ವಿರುದ್ಧವಾಗಿ ಯಾವ ರೀತಿ ಹೋದ್ಲು ಅನ್ನೋದನ್ನು ನೋಡ್ಬೋದು. ಅದರ ಜೊತೆ ನಾವು ಮತ್ತೊಂದು ವಿಷಯವನ್ನು ನೋಡೋದಾದರೆ, ಇಲ್ಲಿ ಧ್ವಜಸ್ತಂಭದಲ್ಲಿ ಇರುವಂಥದ್ದು ಏನು? ಧ್ವಜ ಅಲ್ವಾ? ಈ ದ್ವಾರಪಾಲಕರು ಬಿಡೋದು ಮಾತ್ರ ಇಲ್ಲಿ ಮುಖ್ಯವಾದ ವಿಷಯ ಅಲ್ಲ. ಆ ಧ್ವಜವೂ ಕೂಡ ಒಬ್ಬರನ್ನು ಸ್ವಾಗತಿಸತ್ತಂತೆ, ಒಬ್ಬರನ್ನು ಸ್ವಾಗತಿಸಲ್ವಂತೆ. ಆ ಧ್ವಜ ಯಾರನ್ನು ಸ್ವಾಗತಿಸುತ್ತೆ, ಯಾರನ್ನು ಸ್ವಾಗತಿಸಲ್ಲ ಅಂತ ನೋಡಿದ್ರೆ, ವಿಲ್ಲಿಪುತ್ತೂರ್ ಭಾರತ ಅಂತ ಹೇಳಿ ತಮಿಳಿನಲ್ಲಿ ನಾವು ಒಂದು ಮಹಾಭಾರತ ನೋಡ್ತೇವೆ. ಆ ಮಹಾಭಾರತದಲ್ಲಿ ನಾವು ನೋಡ್ತೀವಿ ಏನು ಅಂತ ಅಂದರೆ, ಈ ಒಬ್ಬ ಯಾರು ದುರ್ಯೋಧನ ಅನ್ನುವಂಥವನು ಕೃಷ್ಣ ರಾಜನಾದಂತಹ ಒಂದು ಸಮಯದಲ್ಲಿ, ಎಲ್ಲಿಗೆ ರಾಜ? ದ್ವಾರಕೆಗೆ ರಾಜ. ದ್ವಾರಕೆಗೆ ರಾಜನಾದಂತಹ ಒಂದು ಸಮಯದಲ್ಲಿ ಶ್ರೀಕೃಷ್ಣನನ್ನು ನೋಡೋದಕ್ಕೆ ಒಂದು ಸಮಯ ದುರ್ಯೋಧನ ಹೋದನಂತೆ. ಆ ರೀತಿ ದುರ್ಯೋಧನ ಹೋಗಬೇಕಾದ್ರೆ ನಾವು ಇವತ್ತಿಗೂ ಸಹ ನೋಡ್ಬೋದು, ದ್ವಾರಕೆಯ ಒಂದು ದೇವಸ್ಥಾನದಲ್ಲಿ ಮತ್ತೆ ಅಲ್ಲಿರುವಂತಹ ಒಂದು ಸಂಪ್ರದಾಯದ ಪ್ರಕಾರ ಆ ದೇವಸ್ಥಾನದ ಮೇಲೆ ನಾವು ನೋಡುವಂಥದ್ದು, ವಿಮಾನದ ಮೇಲೆ ನೋಡುವಂಥದ್ದು ಒಂದು ಧ್ವಜ ಇವತ್ತಿಗೂ ಹಾರಾಡ್ತಾ ಇದೆ ಅಲ್ವಾ? ಆ ರೀತಿಯಲ್ಲಿ ಅವತ್ತಿಗೂ ಸಹ ಕೇವಲ ಶ್ರೀಕೃಷ್ಣ ಇದ್ದಂತಹ ಒಂದು ಮಾಳಿಗೆ ಮಾತ್ರ ಅಲ್ಲ, ಎಲ್ಲ ಮಾಳಿಗೆಗಳಲ್ಲೂ ಧ್ವಜಗಳು ಇದ್ವು. ಆ ರೀತಿಯ ಎಲ್ಲ ಮಾಳಿಗೆಗಳಲ್ಲೂ ಧ್ವಜಗಳಿದ್ವು. ದುರ್ಯೋಧನ ಹೋಗ್ತಾ ಇದ್ದಾನೆ ಶ್ರೀಕೃಷ್ಣನನ್ನು ನೋಡೋದಕ್ಕೆ. ಆಗ ಆ ಧ್ವಜಗಳೆಲ್ಲ ಏನು ಮಾಡಿದ್ವಂತೆ ಅಂತ ಹೇಳಿದ್ರೆ, ದುರ್ಯೋಧನ ಹೀಗೆ ಬರ್ತಾ ಇದ್ದರೆ ಆ ದುರ್ಯೋಧನನ ಕಡೆಗೆ ಹೀಗೆ ಬೀಸಿದ್ವಂತೆ. ಅಂದರೆ ಏನರ್ಥ? ಓ ದುರ್ಯೋಧನ, ನೀನು ಬರಬೇಡ ಅಂತ ಹೇಳಿ ಸ್ವಾಗತ ಮಾಡಲಿಲ್ವಂತೆ ಆ ಧ್ವಜಗಳು. ಆ ರೀತಿಯಲ್ಲಿ ಈ ದ್ವಾರಪಾಲಕರು ಮಾತ್ರ ಒಳಗೆ ಬಿಡೋದು ಅಲ್ಲ ಇಲ್ಲಿ ಮುಖ್ಯವಾದ ವಿಷಯ, ಆ ದ್ವಾರಪಾಲಕರ ಜೊತೆ ಆ ಧ್ವಜನೂ ಕೂಡ ಸ್ವಾಗತಿಸಬೇಕು. ಇದರ ಜೊತೆಗೆ ಮತ್ತೊಂದು ಕಡೆ ಧ್ವಜ ಇನ್ನೊಬ್ಬರನ್ನ ಸ್ವಾಗತಿಸ್ತು. ಅದು ಎಲ್ಲಿ ಅಂತ ನಾವು ನೋಡೋದಾದರೆ, ರಾಮಾಯಣದಲ್ಲಿ ಸೀತೆಯನ್ನು ನೋಡೋದಕ್ಕಾಗಿ ಮೊದಲನೇ ಬಾರಿ ಶ್ರೀರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆ ಹೋದಾಗ ಅಲ್ಲಿ ಸೀತೆಯ ಅರಮನೆಯಲ್ಲಿ ಅಲ್ಲಲ್ಲೇ ಇದ್ದಂತಹ ಧ್ವಜಗಳು, ಆ ಧ್ವಜಗಳೆಲ್ಲವೂ ಹೀಗೆ ಬೀಸಿದ್ವಂತೆ ಈ ಕಡೆಗೆ. ದುರ್ಯೋಧನ ಬರಬೇಕಾದ್ರೆ ಹೀಗೆ ಬೀಸಿದ್ವು, ಅದೇ ರಾಮ ಬರಬೇಕಾದ್ರೆ ಹೀಗೆ ಬೀಸಿದ್ವು. ಆ ರೀತಿ ಆ ಧ್ವಜಗಳೆಲ್ಲ ಆ ಶ್ರೀರಾಮ ಲಕ್ಷ್ಮಣ ವಿಶ್ವಾಮಿತ್ರರನ್ನು ಸ್ವಾಗತ ಮಾಡಿದ್ವು ಅಂತ ಹೇಳಿ ಇಲ್ಲಿ ನಮಗೆ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಆ ದ್ವಾರಪಾಲಕರು ಮಾತ್ರ ಅಲ್ಲ, ದ್ವಾರಪಾಲಕರ ಜೊತೆಗೆ ಈ ಧ್ವಜವೂ ಕೂಡ ಸ್ವಾಗತ ಮಾಡಿದ್ರೇ ಅವರು ಒಳಗೆ ಹೋಗೋಕ್ಕಾಗೋದು. ಈ ಗೋದಾದೇವಿ ಮತ್ತು ಸಖಿಯರನ್ನು ಇಲ್ಲಿ ಆ ಧ್ವಜವೂ ಕೂಡ ಸ್ವಾಗತ ಮಾಡ್ತು ಅಂತ ಹೇಳಿ ಕೊಡಿತ್ತೋಂಡ್ರಂ ತೋರಣವಾಯಿಲ್ ಕಾಪಾನೆ. ಇಲ್ಲಿ ಕೊಡಿ ಅನ್ನುವಂತಹ ಪದ ಅಲ್ಲಿ ಧ್ವಜಸ್ತಂಭದಲ್ಲಿ ಧ್ವಜ ಇದೆ, ಆ ಧ್ವಜ ಇವರನ್ನು ಸ್ವಾಗತ ಮಾಡ್ತು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೊಂದು ವಿಶೇಷವಾದ ಅಂಶ ಸ್ವಾಮಿ ರಾಮಾನುಜರು ಮಾತ್ರ ತೋರಿಸಿರೋದು, ಬೇರೆ ಯಾರೂ ತೋರಿಸಿಲ್ಲ. ಅದು ಯಾವುದು ಅಂತ ಅಂದರೆ, ಗೀತೆಯಿಂದ ಈ ಧ್ವಜದ ವಿಷಯವನ್ನು ನಾವು ನೋಡೋದಾದರೆ,
ಸ್ವಾಮಿ ರಾಮಾನುಜರು ಬಿಟ್ಟು ಬೇರೆ ಯಾರ ವ್ಯಾಖ್ಯಾನದಲ್ಲೂ ಇದನ್ನು ನಾವು ಕಾಣೋದಕ್ಕೆ ಆಗೋದಿಲ್ಲ. ಅದೇನು ಅಂತ ನೋಡಿದ್ರೆ, ಅಥ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಅಂತ ಹೇಳಿ ಗೀತೆಯ 1ನೇ ಅಧ್ಯಾಯವು 2ನೇ ಅಧ್ಯಾಯ ಆರಂಭದಲ್ಲೇ ಬರುವಂತಹ ಶ್ಲೋಕ ಇದು. ಈ ಶ್ಲೋಕದಲ್ಲಿ ನಾವು ನೋಡಿದ್ರೆ ಅಲ್ಲಿ ಆ ಇರುವಂತಹ ಅರ್ಜುನನ್ನ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ಅರ್ಜುನ ಹೇಗಿದ್ದಾನೆ ಅಂತ ಹೇಳಿದರೆ, ಆ ಅರ್ಜುನ ಈ ಧಾರ್ತರಾಷ್ಟ್ರಾನ್ ಕೌರವರನ್ನು ಹೊಡೆಯೋದಕ್ಕೆ ಸಿದ್ಧವಾಗಿ ತನ್ನ ಬಿಲ್ಲು ಬಾಣಗಳನ್ನು ಇಟ್ಕೊಂಡು ನಿಂತಿದ್ದಾನೆ. ಯಾವುದರಲ್ಲಿ ಅಂತ ಅಂದರೆ, ಅವನಿರುವಂತಹ ಒಂದು ರಥ, ಆ ಚಿನ್ನದ ರಥ ಅವನಿಗೆ ಗಿಫ್ಟ್ ಮಾಡಿದ್ರಲ್ವ ದೇವತೆಯರು, ಆ ಚಿನ್ನದ ರಥದಲ್ಲಿ ಆ ಅರ್ಜುನ ಶ್ರೀಕೃಷ್ಣನನ್ನು ಸಾರಥಿಯಾಗಿ ಇಟ್ಕೊಂಡು ಅವನು ಬಿಲ್ಲು ಬಾಣಗಳನ್ನು ಸಿದ್ಧವಾಗಿ ಇಟ್ಕೊಂಡು ನಿಂತಿದ್ದಾನೆ ಕೌರವರ ವಿರುದ್ಧ ಯುದ್ಧವನ್ನು ಮಾಡೋದಕ್ಕೆ. ಆ ರೀತಿಯಲ್ಲಿ ಇಲ್ಲಿ ಧಾರ್ತರಾಷ್ಟ್ರಾನ್ ಕಪಿಧ್ವಜ. ಕಪಿಧ್ವಜ ಅಂತ ಅಂದರೆ ಏನು? ಅವನ ಈ ರಥದಲ್ಲಿ ಇರುವಂತಹ ಧ್ವಜ ಯಾವುದು ಅಂತ ನೋಡಿದ್ರೆ, ಈ ಅರ್ಜುನನ ರಥದಲ್ಲಿ ಇರುವಂತಹ ಧ್ವಜ ಆ ಕಪಿಧ್ವಜ ಅಂದರೆ ಹನುಮಂತ ಇರುವಂತಹ ಧ್ವಜ. ಇಷ್ಟೇ ನೀವು ಬೇರೆ ವ್ಯಾಖ್ಯಾನಗಳಲ್ಲಿ ನೋಡಲು ಸಾಧ್ಯ. ಅದೇ ಸ್ವಾಮಿ ರಾಮಾನುಜರ ವ್ಯಾಖ್ಯಾನದಲ್ಲಿ ನೋಡೋದಾದರೆ, ಇಲ್ಲಿ ಸ್ವಾಮಿ ರಾಮಾನುಜರು ತೋರಿಸ್ತಾರೆ, ಮೊದಲು ಆ ಪಾಂಚಜನ್ಯದ ಒಂದು ಶಂಖಧ್ವಾನ ಆಯಿತು ಶ್ರೀಕೃಷ್ಣನ ಕಡೆಯಿಂದ, ನಂತರ ಅರ್ಜುನನ ಶಂಖಧ್ವಾನ ಆಯಿತು. ಆಗ ಆ ಅರ್ಜುನನ ಶಂಖಧ್ವಾನ ಆದಾಗ ಇಲ್ಲಿ ಆ ಅರ್ಜುನನ ರಥದಲ್ಲಿ ಮೇಲಿದ್ದಂತಹ ಆ ಹನುಮಂತನೂ ಕೂಡ ಘರ್ಜಿಸಿದ್ನಂತೆ. ಅದು ಈ ಶಬ್ದಗಳ ಜೊತೆ ಸೇರಿ ಹೋಯ್ತಂತೆ. ಯಾವುದು? ಶಂಖಧ್ವಾನದ ಜೊತೆ ಆ ಹನುಮಂತನ ಘರ್ಜನೆ ಸೇರಿ ಹೋಯ್ತಂತೆ. ಆ ರೀತಿಯಲ್ಲಿ ಈ ಶಂಖಧ್ವಾನ ಏನನ್ನು ತೋರಿಸುತ್ತೆ ಅಂತ ನಾವು ನೋಡೋದಾದರೆ, ಶಂಖಧ್ವಾನ ಅನ್ನುವಂಥದ್ದು ಕಾನ್ಫಿಡೆನ್ಸ್ನ ತೋರಿಸುತ್ತೆ. ಅದು ಹೇಗೆ ಅಂತ ಅಂದರೆ, ಶಂಖಧ್ವಾನವನ್ನು ಪಾಂಡವರು ಹೇಗೆ ಮಾಡಿದ್ರು ಅದೇ ರೀತಿ ಈ ಶಂಖಧ್ವಾನವನ್ನು ಕೌರವರು ಹೇಗೆ ಮಾಡಿದ್ರು ಅಂತ ನೋಡಿದ್ರೆ, ಶಂಖಧ್ವಾನವನ್ನು ಪಾಂಡವರು ಒಬ್ಬೊಬ್ಬರಾಗಿ ಮಾಡಿದ್ರು. ಮಾಧವ ಅಂತ ಹೇಳಿ ಶ್ರೀಕೃಷ್ಣ ಮೊದಲು ಮಾಡ್ದ, ಪಾಂಡವಶ್ಚೈವ ಅಂತ ಹೇಳಿ ಅರ್ಜುನ ನಂತರ ಮಾಡ್ದ, ಅದಾದಮೇಲೆ ಯುಧಿಷ್ಠಿರ, ಭೀಮ, ನಕುಲ ಸಹದೇವರು ಇವರೆಲ್ಲ ಈ ಆರ್ಡ್ರಲ್ಲಿ ಮಾಡ್ಕೊಂಡು ಹೋದರು ಶಂಖಧ್ವಾನವಲ್ಲ ಅಲ್ವಾ. ಈ ರೀತಿ ಪಾಂಡವರು ಶಂಖಧ್ವಾನ ಮಾಡಿದ್ರು. ಅದೇ ಸಮಯ ಕೌರವರು ಹೇಗೆ ಮಾಡಿದ್ರು ಅಂತ ನೋಡಿದ್ರೆ, ಶಂಖಧ್ವಾನ ಮಾತ್ರ ಅಲ್ಲ, ಬೇರಿಗಳು, ಕಹಳೆ ಏನೇನಿತ್ತೋ ಅವ್ರ ಹತ್ರ ಎಲ್ಲ ಸೇರಿ ಒಂದೇ ಸರಿ ಶಬ್ದ ಮಾಡಿದ್ರು ಅವರು. ಇದೇನನ್ನು ತೋರಿಸುತ್ತೆ? ಕಾನ್ಫಿಡೆನ್ಸ್ನ ತೋರಿಸುತ್ತೆ. ಕೌರವರಲ್ಲಿ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಅದು ಹೇಗೆ ಅಂತ ಅಂದರೆ, ನಾವೀಗ ಯಾವುದೋ ಒಂದು ದೇವಸ್ಥಾನಕ್ಕೋ, ಈಗ ಅಧ್ಯಯನ ಉತ್ಸವ ಎಲ್ಲ ಕಡೆ ನಡೀತಾ ಇದೆ, ಅಲ್ಲಿಗೆ ಹೋಗ್ತೀವಿ. ಈಗ ನಮಗೆ ಆ ಅಧ್ಯಯನ ಉತ್ಸವಕ್ಕೆ ಬೇಕಾದಂತಹ ಪಾಶುರ ಪಾರಾಯಣಕ್ಕೆ ಬರಲಿಲ್ಲ ಅಂದರೂ ಸಹ, ಸರಿ ಅಲ್ಲಿ ಗುಂಪಲ್ಲಿ ಎಲ್ಲರೂ ಇದ್ದಾರೆ, ನಾವು ಹೋಗಿ ಸುಮ್ಮನೆ ಬಾಯಲ್ಲಾಡಿಸಿದ್ರೆ ಸಾಕು ಅಂತ ಹೋಗಿ ನಾವು ಸೇರ್ಕೊಳ್ತೀವಲ್ಲ. ಆ ರೀತಿಯಲ್ಲಿ ನಮಗದು ಗೊತ್ತಿಲ್ಲ, ಹೇಳೋಕ್ಕೆ ಬರೋದಿಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಆದರೂ ಎಲ್ಲರೂ ಇದ್ದಾರಲ್ಲ, ಅದ್ರ ಜೊತೆ ನಮ್ಮ ಶಬ್ದನಕ್ಕೆ ಸೇರ್ಕೊಳ್ಳುತ್ತೆ ಅಂತ ಹೋಗ್ತೀವಲ್ಲ. ಆ ರೀತಿ ಆ ಕೌರವರು ಮಾಡಿದಂತಹ ಶಬ್ದ ಇತ್ತು. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ನ ತೋರಿಸುತ್ತೆ ಅದು. ಅದೇ ರೀತಿ ಪಾಂಡವರು ಮಾಡಿದಂತಹ ಶಬ್ದ ಹೇಗಿತ್ತು ಅಂತ ನೋಡಿದ್ರೆ, ಒಬ್ಬೊಬ್ಬರಾಗಿ ಒಬ್ಬರ ನಂತರ ಒಬ್ಬರು ಶಬ್ದ ಮಾಡಿದ್ರಿಂದ ಇದು ಕಾನ್ಫಿಡೆನ್ಸ್ನ ತೋರಿಸುತ್ತೆ. ಮತ್ತು ಇಲ್ಲಿ ಪಾಂಡವರ ಸೈಡ್ ಕಾನ್ಫಿಡೆನ್ಸ್ ಇತ್ತು, ಕೌರವರ ಸೈಡ್ ಆ ಕಾನ್ಫಿಡೆನ್ಸ್ ಇರಲಿಲ್ಲ ಅನ್ನೋದು ಈ ವಿಷಯದಲ್ಲಿ ನಮಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ಇಲ್ಲಿ ನಾವು ನೋಡುವಂತಹ ವಿಷಯ ಮತ್ತೊಂದು ಏನು ಅಂತ ಅಂದರೆ, ಕೊಡಿತ್ತೋಂಡ್ರಂ ತೋರಣವಾಯಿಲ್ ಕಾಪಾನೆ, ಅವರಿಬ್ಬರು ರಕ್ಷಣೆ ಮಾಡ್ತಾ ಇದ್ದಾರಲ್ವಾ, ಅವರಿಬ್ಬರಿಗೂ ಸಹ ಇಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆಯಂತೆ, ಅವರು ಆ ಶ್ರೀಕೃಷ್ಣನನ್ನು ಚೆನ್ನಾಗಿ ರಕ್ಷಣೆ ಮಾಡಬಲ್ಲರು ಅಂತ ಹೇಳಿ. ಯಾಕೆ ಅಂತ ಅಂದರೆ, ಈಗ ತಾನೇ ಆ ಕಪಿಧ್ವಜ ಅನ್ನೋದು ಏನನ್ನು ತೋರಿಸುತ್ತೆ ಅಂದರೆ ಕಾನ್ಫಿಡೆನ್ಸ್ನ ತೋರಿಸುತ್ತೆ ಅಂದರೆ, ಆ ರೀತಿಯಲ್ಲಿ ಅಲ್ಲಿರುವಂಥ ದ್ವಾರಪಾಲಕರು ಸಹ ಕಾನ್ಫಿಡೆಂಟಾಗಿದ್ದಾರೆ, ಆ ಶ್ರೀಕೃಷ್ಣನನ್ನು ನಾವು ರಕ್ಷಣೆ ಬಲ್ಲೆವು ಅಂತ ಹೇಳಿ ಕಾನ್ಫಿಡೆಂಟಾಗಿದ್ದಾರೆ ಅಂತ ಹೇಳಿ ಇಲ್ಲಿ ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ, ಇಲ್ಲಿಯವರೆಗೂ ಒಂದು ಮೆಟ್ಲನ್ನು ದಾಟಿಕೊಂಡು ಗೋದಾದೇವಿ ಮತ್ತು ಸಖಿಯರು ಎಲ್ಲ ಬಂದಾಯಿತು. ಈಗ ಎರಡನೇ ಮೆಟ್ಲು, ಎರಡನೇ ಹಂತ ಅದು ಯಾವುದು ಅಂತ ಅಂದರೆ, ಧ್ವಜಸ್ತಂಭದಲ್ಲಿ ಇಬ್ಬರು ದ್ವಾರಪಾಲಕರನ್ನು ನೋಡಿ ಇಲ್ಲಿ ಗೋದಾದೇವಿ ಮತ್ತು ಸಖಿಯರು
ಈ ರೀತಿಯಾಗಿ ಅವರನ್ನು ನಮಿಸಿ ಪ್ರಾರ್ಥನೆ ಮಾಡಿ, ಏನಂತ ಪ್ರಾರ್ಥನೆ, ನಮಗೆ ಅನುಮತಿ ಕೊಡಿ, ಶ್ರೀಕೃಷ್ಣ ಈ ರೀತಿ ನಮಗೆ ಮಾತು ಕೊಟ್ಟಿದ್ದಾನೆ, ನಮಗೆ ಪರೈ ಎನ್ನುವಂತಹ ವಾದ್ಯವನ್ನು ಅವನು ಕೊಡ್ತಾನೆ ಅಂತ ಹೇಳಿ ಮಾತು ಕೊಟ್ಟಿದ್ದಾನೆ ಅಂತ ಹೇಳಿ, ಆ ಶ್ರೀಕೃಷ್ಣ ಮಾತು ಕೊಟ್ಟಿರೋದನ್ನು ಹೇಳಿ ಮುಂದಕ್ಕೆ ಹೋಗೋ ಹಾಗೆ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಆ ರೀತಿಲಿ ಇಲ್ಲಿ ಕೊಡಿತ್ತೋಂಡ್ರುಂ ತೋರಣವಾಯಿಲ್ ಕಾಪಾನೆ, ನಾಯಕನಾಯ್ ನಿಂಡ್ರ ನಂದಗೋಪನುடைய ಕೋಯಿಲ್ ಕಾಪಾನೆ ಅನ್ನೋದು ಎರಡೂ ಏನನ್ನು ತೋರಿಸುತ್ತೆ ಅಂತ ನೋಡಿದ್ರೆ, ನಾವು ನಮ್ಮ ಮನೆಗಳಲ್ಲಿ ಮಾಡುವಂತಹ ಆರಾಧನೆಯಲ್ಲಿ ಫಾಲೋ ಮಾಡುವಂಥ ಪ್ರೊಸೀಜರ್ ಇದು. ಅದೇನು ಅಂತ ಅಂದರೆ, ಮೊದಲಿಗೆ ನಾವು ಆ ಒಂದು, ಈಗ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಮನೆಗಳಲ್ಲಿ ನಾವು ಇಟ್ಕೊಳ್ಳುವಂಥದ್ದು ಆ ಸಾಲಿಗ್ರಾಮ ಪೆರ್ಮಾಳ್ನಲ್ಲ ಅಲ್ವಾ, ಅವರನ್ನು ತೆರೆದು ಅವರಿಗೆ ಒಂದು ವಿಶ್ವರೂಪ ದರ್ಶನ ಆಗೋದಕ್ಕೂ ಮುಂಚೆಯೇ ನಾವು ಏನು ಮಾಡಬೇಕು ಅಂತ ಅಂದರೆ, ಅವರನ್ನು ನಮಸ್ಕರಿಸಿ ಅದಕ್ಕೆ ಚಂಡಾದಿ ದ್ವಾರಪಾಲಕಾಭ್ಯೋ ನಮಃ ಅಂತ ಹೇಳಿ, ಅದೇ ರೀತಿ ಪ್ರಚಂಡಾದಿ ದ್ವಾರಪಾಲಕೇಭ್ಯೋ ನಮಃ ಅಂತ ಹೇಳಿ, ಈ ರೀತಿಯಾಗಿ ಇಬ್ಬರಿಬ್ಬರು ದ್ವಾರಪಾಲಕರನ್ನು ನಮಿಸಿಯೇ ನಂತರ ಆ ಸಾಲಿಗ್ರಾಮವನ್ನು ತೆಗೆದು ಆರಾಧನೆಯನ್ನು ಮಾಡ್ತೀವಿ. ಆ ಪ್ರೊಸೀಜರ್ನ ಇಲ್ಲಿ ಗೋದಾದೇವಿ ತೋರಿಸಿದ್ದಾಳೆ. ಅವನ ದೇವಸ್ಥಾನಕ್ಕೆ ಹೋಗಬೇಕಾದರೂ ಇದೇ ರೀತಿಯಲ್ಲಿ ನಾವು ಮೊದಲು ಆ ದ್ವಾರಪಾಲಕರನ್ನು ನಮಿಸಿ ಮೊದಲ ಹಂತದಲ್ಲಿ, ಮತ್ತೆ ಎರಡನೇ ಹಂತದಲ್ಲಿ ದ್ವಾರಪಾಲಕರನ್ನು ನಮಿಸಿ ಒಳಗೆ ಹೋಗ್ತೀವಿ ಅಂತ ಹೇಳಿ, ಹೇಗೆ ಆರಾಧನೆಯಲ್ಲಿ ನಾವು ಮಾಡ್ತೀವೋ ಅದೇ ರೀತಿ ಇಲ್ಲೂ ಮಾಡಬೇಕು ಅಂತ ಗೋದಾದೇವಿ ತೋರಿಸ್ತಾಳೆ. ಆ ರೀತಿ ಮಣಿಕ್ಕದವಂ ತಾಳ್ತಿರವಾಯ್, ಇಲ್ಲಿ ಮಣಿಕ್ಕದವಂ ಅಂತ ಅಂದರೆ ಅತ್ಯಂತ ಸುಂದರವಾಗಿರುವಂಥ ಬಾಗಿಲು. ಆ ಬಾಗಿಲನ್ನು ನೋಡ್ತಾ ಇದ್ದರೆ ಹಾಗೆಯೇ ನೋಡ್ತಾ ಇರ್ಬೋದು. ಇದು ಹೊರಗಿನ ಬಾಗಿಲಲ್ಲ, ಧ್ವಜಸ್ತಂಭದವರೆಗೂ ಬಂದಾಯಿತು, ಒಳಗಿನ ಬಾಗಿಲು. ಈ ಬಾಗಿಲು ಅಷ್ಟು ಸುಂದರವಾಗಿದೆ. ಆ ಬಾಗಿಲನ್ನೇ ನಾವು ನೋಡ್ತಾ ನಿಂತಿರ್ಬೋದು. ಆ ಶ್ರೀ ಕೃಷ್ಣನನ್ನು ಕೂಡ ಹೋಗಿ ನೋಡಬೇಕು ಅಂತ ಅನಿಸಲ್ಲ, ಅಂಥ ಒಂದು ಬಾಗಿಲು. ಆದರೆ ಇಲ್ಲಿರುವಂಥ ಸಖಿಯರೆಲ್ಲ ಹಾಗಿಲ್ಲ, ಆ ಬಾಗಿಲನ್ನು ನೋಡ್ತಾ ನಿಲ್ಲಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿ ಅವರಿಲ್ಲ. ಮಣಿಕ್ಕದವಂ ತಾಳ್ತಿರವಾಯ್ ಅಂತ ಹೇಳಿ ಈ ಬಾಗಿಲು ಎಷ್ಟು ಸುಂದರವಾಗಿದೆ ಅಂತ ನಾವು ನೋಡೋದಾದರೆ, ಆ ಹಿಂದೆ ನಾವು ನೋಡ್ತೀವಿ ಮಹಾಭಾರತದಲ್ಲಿ ಒಂದು ಮಾಯಾ ಮನೆಯನ್ನು ಕಟ್ಕೊಂಡಿದ್ದರು ಪಾಂಡವರು ಅಲ್ವಾ. ಆ ಮಾಯಾ ಮನೆಯನ್ನು ನೋಡಿ ಹೋಗೋದಕ್ಕೆ ಅಂತಾನೆ ಕೌರವರು ಬಂದಿದ್ದರು. ಹಾಗೆ ಕೌರವರು ಆ ಮನೆಯನ್ನೆಲ್ಲ ವಿಸಿಟ್ ಮಾಡಿ ನೋಡಿದಾಗ ಅವರಿಗೆ ಅಲ್ಲಿ ಆಗಿದ್ದು ಕೇವಲ ಅಸೂಯೆಯೇ ಹೊರತು ಬೇರೆ ಏನೂ ಅಲ್ಲ. ಅವ್ರಿಗೂ ಕೂಡ ರಾಜ್ಯ ಇದೆ, ಅವ್ರಿಗೂ ಕೂಡ ಸಂಪತ್ತಿದೆ, ಆದರೂ ಕೂಡ ಆ ಅಸೂಯೆ ಅವರಿಗೆ ಆ ಸಮಯದಲ್ಲಿ ತುಂಬಿತ್ತು. ಆ ರೀತಿಯಲ್ಲಿ ಆ ಯುಧಿಷ್ಠಿರನ ಆ ಮಾಯಾ ಅರಮನೆಯನ್ನೆಲ್ಲ ಎಲ್ಲರೂ ವಿಸಿಟ್ ಮಾಡಿ ಒಂದೊಂದು ಸ್ಥಳವನ್ನು ನೋಡ್ಕೊಂಬಂದರು. ಆ ಮಾಯಾ ಅರಮನೆಯಲ್ಲಿ ಒಂದು ಕಡೆ ಸ್ಥಳ, ಇನ್ನೊಂದು ಕಡೆ ಜಲ, ಈ ರೀತಿಯಾಗಿ ಇದೆ. ಆದರೆ ಯಾವುದು ಸ್ಥಳ ಯಾವುದು ಜಲ ಅಂತ ಸಾಮಾನ್ಯರಿಗೆ ಬೇಗ ಗೊತ್ತಾಗೋಲ್ಲ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಆ ಮಾಯಾ ಅರಮನೆಯಲ್ಲಿ ಈ ದುರ್ಯೋಧನನೂ ಸಹ ಬಂದು ಎಲ್ಲ ವಿಷಯಗಳನ್ನು ನೋಡ್ಕೊಂಡು ಹೋಗ್ತಾನೆ, ಒಂದೊಂದೂ ಬಿಡದೆ ನೋಡ್ಕೊಂಡು ಹೋಗ್ತಾನೆ. ನೋಡ್ಕೊಂಡು ಹೋಗೋದಕ್ಕೆ ಆಸೆ ಅಂತ ಅಲ್ಲ, ಅದನ್ನು ನೋಡಿ ಅಸೂಯೆ ಪಡ್ತಾ ಇದ್ದಾನೆ. ಆ ರೀತಿಯಲ್ಲಿ ಈ ದುರ್ಯೋಧನನೂ ಸಹ ಒಂದೊಂದನ್ನೂ ನೋಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಸಮಯ ಅವನು ಜಲ ಅಂತ ಅಂದ್ಕೊಂಡು ಸ್ಥಳದ ಮೇಲೆ ಕಾಲಿಟ್ಟ. ಮತ್ತೊಂದು ಸಮಯ ಹೀಗೆ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಸ್ಥಳ ಅಂತ ಅಂದ್ಕೊಂಡು ಹಾಗೇ ಸಾಮಾನ್ಯವಾಗೇ ಹೋದ, ಆದರೆ ಅಲ್ಲಿ ಜಲವಾಗಿತ್ತು, ಅವನು ಅದರೊಳಗೆ ಬಿದ್ದ. ಆ ರೀತಿಯಲ್ಲಿ ಅಷ್ಟು ಸುಂದರವಾಗಿದೆ ಈ ಒಂದು ಬಾಗಿಲು. ಮಣಿಕ್ಕದವಂ ತಾಳ್ತಿರವಾಯ್ ಅಂತ ಅಂದರೆ ಈ ಬಾಗಿಲು ಆ ಮಾಯಾ ಅರಮನೆಯನ್ನು ನಾವು ಹೇಗೆ ನೋಡ್ತೀವೋ ಪಾಂಡವರದು, ಆ ರೀತಿ ಅಷ್ಟು ಸುಂದರವಾಗಿದೆ ಈ ಬಾಗಿಲು. ಆದರೆ ಆ ಮಾಯಾ ಅರಮನೆಯಲ್ಲಿ ಒಂದೊಂದೂ ನೋಡಿ ಅಸೂಯೆ ಪಡೋಕ್ಕೆ ಅಂತಲೇ ಬಂದನಲ್ಲ ಆ ದುರ್ಯೋಧನ, ಆ ರೀತಿ ನಾವು ಇದನ್ನು ನೋಡೋದಿಲ್ಲ. ಈ ಬಾಗಿಲನ್ನು ನಾವು ಆ ರೀತಿ ನೋಡೋದಿಲ್ಲ. ಈ ಬಾಗಿಲು ಏನಿದ್ರೂ ನಮ್ಮನ್ನು ಒಳಗೆ ಬಿಡಬೇಕು. ಈ ಬಾಗಿಲ ಒಂದು ಇಂಪಾರ್ಟೆನ್ಸು ಕೂಡ ನಾವು ಈ ಪಾಶುರದ ಕೊನೆಯ ಸಾಲಿನಲ್ಲಿ ನೋಡ್ಬೋದು, ಗೋದಾದೇವಿ ತೋರಿಸ್ತಾಳೆ. ಆ ರೀತಿಯಲ್ಲಿ ಮಣಿಕ್ಕದವಂ ತಾಳ್ತಿರವಾಯ್ ಆಯರ್ ಸಿರುಮಿಯ ರೋಮಕ್ಕೆ, ನಾವೆಲ್ಲ ಯಾರು ಅಂತ ಅಂದರೆ ನಾವು ಆಗಲೇ ಹೇಳಿದ ಹಾಗೆ ಮೊದಲ 29 ಪಾಶುರಗಳು ಗೋದಾದೇವಿ ಗೋಪಿಕೆಯಾಗಿ ಮತ್ತು ಎಲ್ಲ ಗೋಪಿಕೆಯರ ಜೊತೆ ಇರುವುದಾಗಿ ಭಾವಿಸ್ಕೊಂಡು, ಆ ಒಂದು ಗೋಕುಲದಲ್ಲಿ ಇರೋ ಹಾಗೆ ಭಾವಿಸ್ಕೊಂಡು
ಹಾಡ್ತಾ ಇದ್ದಾಳೆ. ಅದರಲ್ಲಿ ಈ 16ನೇ ಪಾಶುರದಲ್ಲೂ ಸಹ ಗೋಪಿಕೆಯಾಗಿ ತನ್ನನ್ನು ಭಾವಿಸಿರೋದರಿಂದ ಆಯರ್ ಸಿರುಮಿಯ ರೋಮಕ್ಕೆ, ನಾವೆಲ್ಲ ಗೋಪಿಕೆಯರು ಬಂದಿದ್ದೀವಿ, ಚಿಕ್ಕ ಹುಡುಗಿಯರು ಬಂದಿದ್ದೀವಿ, ನಮಗೆ ಆ ಶ್ರೀಕೃಷ್ಣ ಈಗಾಗಲೇ ಒಂದು ಮಾತು ಕೊಟ್ಟಿದ್ದಾನೆ, ಆ ಮಾತನ್ನು ಆ ಶ್ರೀಕೃಷ್ಣನ ಹತ್ರ ನೆರವೇರಿಸ್ಕೊಂಡು ಹೋಗೋದಕ್ಕೆ ಅಂತಾನೇ ಬಂದಿದ್ದೀವಿ ಅಂತ ಹೇಳಿ ಆ ದ್ವಾರಪಾಲಕರ ಬಳಿ ಈ ಗೋದಾದೇವಿ ಹೇಳ್ತಾಳೆ. ಮಣಿಕ್ಕದವನ್ ತಾಳ್ತಿರವಾಯ್ ಆಯರ್ ಸಿರುಮಿಯ ರೋಮಿಕ್. ಇಲ್ಲಿ ಮಣಿಕ್ಕದವನ್ ತಾಳ್ತಿರವಾಯ್ ಅಂತ ಹೇಳಿದ್ರೆ ಆ ಒಂದು ಸುಂದರವಾದ ಬಾಗಿಲು, ಅದರ ವರ್ಣನೆ ಎಲ್ಲ ನೋಡಿದ್ವಿ. ತಾಳ್ತಿರವ ಅಂದರೆ ಅದರ ಒಂದು ಚಿಲಕವನ್ನು ತೆಗೆದು ಬಿಡು ಅಂತ ಆ ದ್ವಾರಪಾಲಕರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಳೆ. ಯಾವ ರೀತಿ ನಾವು ಆಫೀಸ್ನಲ್ಲಿ ಹೋಗ್ತಾ, ನಾನು ಮೊದಲೇ ಹೇಳಿದೆ, ನಮ್ಮ ಬಳಿ ಈ ರೀತಿ ಅಂಥವ್ರನ್ನ ನೋಡೋದಕ್ಕೆ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿದ್ರೇ ಒಳಗೆ ಹೋಗೋದಕ್ಕೆ ಸಾಧ್ಯನೋ, ಆ ರೀತಿ ಶ್ರೀಕೃಷ್ಣ ನಮಗೆ ಮಾತು ಕೊಟ್ಟಿದ್ದ, ಅವನು ನಮಗೆ ಪರೈ ಅನ್ನುವಂಥ ಒಂದು ಇನ್ಸ್ಟ್ರೂಮೆಂಟ್ನ ಕೊಡ್ತೀನಿ ಅಂತ ಹೇಳಿ, ಆದ್ದರಿಂದಾನೇ ನಾವು ಇಲ್ಲಿಗೆ ಬಂದಿದ್ದೀವಿ, ನೀನು ತಾಳ್ತಿರವಾಯ್ ಆ ಚಿಲಕವನ್ನು ತೆಗೆದು ನಮ್ಮನ್ನು ಒಳಗೆ ಬಿಡು ಅಂತ ಹೇಳಿ ಗೋದಾದೇವಿ ಕೇಳ್ತಾ ಇದ್ದಾಳೆ. ಅದಕ್ಕೆ ಅಲ್ಲಿಂದ ಮತ್ತೆ ಪ್ರಶ್ನೆ ಬರುತ್ತೆ ದ್ವಾರಪಾಲಕರಿಂದ. ಅವ್ರು ಕೇಳ್ತಾರೆ, ನೀವೆಲ್ಲ ಯಾರು? ನೀವು ಗೋಪಿಕೆರೆ ಅಂತ ಹೇಗೆ ನಂಬೋದು? ಯಾಕೆ ಅಂತ ಅಂದರೆ ಇಲ್ಲಿಯವರೆಗೂ ಒಂದು ಬರದೇ ಇರುವಂಥ ರೂಪನೇ ಇಲ್ಲ ಅಸುರರದು. ಅಸುರರಲ್ಲಿ ಅದರಲ್ಲೂ ತಾಯಿಯಾಗಿ ಒಬ್ಬಳು ಬಂದಿದ್ದಾಳೆ, ಇನ್ನೊಂದು ಒಂದು ಆಟ ಸಾಮಾನಾಗಿ ಒಂದು ಶಕಟವಾಗಿ ಒಂದು ಬಂದಿದೆ, ಮತ್ತೊಂದು ಹಸುವಿನ ರೂಪದಲ್ಲಿ ಬಂದಿದೆ, ಮತ್ತೊಂದು ಮರದಲ್ಲಿ ಒಬ್ಬ ಬಂದಿದ್ದ, ಇನ್ನೊಬ್ಬ ಅಶ್ವವಾಗಿ ಬಂದಿದ್ದ. ಈ ರೀತಿ ಆ ಅಸುರರು ಬರದೇ ಇರುವಂಥ ರೂಪನೇ ಇಲ್ಲ. ನಿಮ್ಮನ್ನು ಮಾತ್ರ ನಾ ಗೋಪಿಕೆಯರು ಅಂತ ಹೇಗೆ ನಂಬೋದು ಅಂತ ಅವರು ಕೇಳ್ತಾರೆ. ಯಾರು? ದ್ವಾರಪಾಲಕರು ಕೇಳ್ತಾರೆ ಗೋದಾದೇವಿ ಮತ್ತು ಸಖಿಯರನ್ನು ನೋಡಿ. ಅದಕ್ಕೆ ಗೋದಾದೇವಿ ಉತ್ತರ ಹೇಳ್ತಾಳೆ, ತೂಯೋಮಾಯ್ ಒಂದೋಂ ತುಯಿಲಪಾಡುವಾನ್. ನಾವೆಲ್ಲ ಆ ಅಸುರರ ರೀತಿಯಲ್ಲಿ ಏನೋ ಒಂದು ಈ ರೀತಿ ಗೋಪಿಕೆಯರ ವೇಷವನ್ನು ಹಾಕ್ಕೊಂಡು ಬಂದಿಲ್ಲ ನಾವು. ತೂಯೋಮಾಯ್ ಒಂದೋಂ, ನಾವು ಮನಸ್ಸಿನಿಂದ ಶುದ್ಧವಾಗಿ ಬಂದಿದ್ದೀವಿ. ಅದೇ ರೀತಿ ಬೆಳಗ್ಗೆ ಬೇಗನೆ ಎದ್ದು ಈ ಧನುರ್ಮಾಸದಲ್ಲಿ ಸ್ನಾನಾದಿಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ಆ ರೀತಿಯಲ್ಲಿ ಶುದ್ಧವಾಗಿ ಬಂದಿದ್ದೀವಿ ನಾವು. ತುಯೋಮಾಯ್ ಒಂದೋಮ್ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಆ ರೀತಿಯಲ್ಲಿ ನಾವು ಈ ದ್ವಾರಪಾಲಕರ ಒಂದು ಹೋಲಿಕೆಗೆ ಒಂದು ಸಣ್ಣ ಕಥೆಯನ್ನು ನೋಡೋದಾದರೆ, ಈ ಕಥೆ ರಾಮಾಯಣದಲ್ಲಿ ನಾವು ನೋಡ್ಬೋದು. ರಾಮಾಯಣದಲ್ಲಿ ಎಲ್ಲಿ ಅಂತ ಅಂದರೆ ಉತ್ತರ ರಾಮಾಯಣದಲ್ಲಿ, ಅಂದರೆ ಕಾಂಡದಲ್ಲಿ. ಆ ಉತ್ತರಕಾಂಡದಲ್ಲಿ ಶ್ರೀರಾಮ ಹಾಗೂ ಲಕ್ಷ್ಮಣರು ಮಾತ್ರ ಇರುವಂಥ ಒಂದು ಸಮಯ. ಆ ಸಮಯದಲ್ಲಿ ದುರ್ವಾಸ ಮುನಿಗಳು ಶ್ರೀರಾಮನನ್ನು ಮೀಟ್ ಮಾಡೋಕ್ಕೆ ಬರ್ತಾರೆ. ಆಗ ಲಕ್ಷ್ಮಣ ಏನು ಮಾಡ್ತಾ ಇರ್ತಾನೆ ಅಂತ ಅಂದರೆ, ಲಕ್ಷ್ಮಣನಿಗೆ ಒಂದು ಡ್ಯೂಟಿಯನ್ನು ಶ್ರೀರಾಮ ಕೊಟ್ಟಿರ್ತಾನೆ. ಅದೇನು ಅಂತ ಅಂದರೆ, ಲಕ್ಷ್ಮಣ, ಈಗ ಒಬ್ಬರು ಇಂಪಾರ್ಟೆಂಟ್ ಗೆಸ್ಟ್ ಬರ್ತಾರೆ ಇಲ್ಲಿ. ಆ ಗೆಸ್ಟ್ ಬಂದಾಗ ನಾನು ಅವರು ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಬೇಕು. ಆ ಸಮಯದಲ್ಲಿ ನನ್ನನ್ನು ಕೇಳದೆ ನೀನು ಯಾರನ್ನೂ ಒಳಗೆ ಬಿಡಬಾರ್ದು ಅಂತ ಹೇಳಿ ಆ ಲಕ್ಷ್ಮಣನನ್ನು ಹೊರಗೆ ನಿಲ್ಲಿಸಿರ್ತಾನೆ ಶ್ರೀರಾಮ. ಆ ರೀತಿ ಇಂಪಾರ್ಟೆಂಟ್ ಗೆಸ್ಟ್ ಬರಬೇಕಾದವ್ರು ಬಂದರು. ಅವ್ರು ಯಾರು ಅಂದರೆ ಬ್ರಹ್ಮ ಅಲ್ಲಿಗೆ ಬಂದ. ಶ್ರೀರಾಮನನ್ನು ನೋಡೋದಕ್ಕೆ ಅಂತ ಒಳಗೆ ಹೋದ. ಇಂಪಾರ್ಟೆಂಟ್ ಡಿಸ್ಕಷನ್ ಎಲ್ಲ ನಡೀತಾ ಇದೆ. ಇದು ಯಾವ ಸಮಯ ಅಂತ ಅಂದರೆ, ಆ ಶ್ರೀರಾಮ ಮತ್ತು ಲಕ್ಷ್ಮಣರು ಇಬ್ಬರು ಅಯೋಧ್ಯೆಯಲ್ಲಿರುವಂತಹ ಸರಯೂನಲ್ಲಿ ಮುಳುಗಿ ಇನ್ನೇನು ಮುಂದಕ್ಕೆ ಆ ಶ್ರೀವೈಕುಂಠಕ್ಕೆ ಹೋಗುವಂತಹ ಒಂದು ಸಮಯ. ಅದಕ್ಕೆ ಮುಂಚೆ ಇಲ್ಲಿ ನಡೀತಾ ಇರುವಂಥ ಡಿಸ್ಕಷನ್ ಅದು ಶ್ರೀರಾಮ ಮತ್ತು ಬ್ರಹ್ಮನ ಮಧ್ಯ ನಡೀತಾ ಇದೆ. ಅವರಿಬ್ಬರು ರೂಮಲ್ಲಿ ಕೂತಿದ್ದಾರೆ. ಹೊರಗಡೆ ಲಕ್ಷ್ಮಣ ಇದ್ದಾನೆ. ಲಕ್ಷ್ಮಣ ದ್ವಾರಪಾಲಕನಂತಿದ್ದಾನೆ. ಆ ಸಮಯದಲ್ಲೇ ಬರುವಂಥದ್ದು ಬೇರೆ ಯಾರೂ ಅಲ್ಲ, ನಾವು ಸಾಮಾನ್ಯವಾಗಿ ನಮ್ಮ ಎಲ್ಲ ಪುರಾಣಗಳಲ್ಲೂ ನೋಡುವಂತಹ ಸಾಮಾನ್ಯವಾಗಿ ಕೋಪಗೊಳ್ಳುವಂತಹ ದುರ್ವಾಸ ಮುನಿಗಳು. ಆ ದುರ್ವಾಸ ಮುನಿಗಳು ಅಲ್ಲಿ ಬರ್ತಾರೆ. ಲಕ್ಷ್ಮಣ ದುರ್ವಾಸ ಮುನಿಗಳನ್ನ ತಡಿತಾನೆ. ನೀವು ಒಳಗೆ ಹೋಗೋವಾಗಿಲ್ಲ. ಯಾಕೆ ಅಂತ ಅಂದರೆ, ನಮ್ಮ ಅಣ್ಣ ಶ್ರೀರಾಮ ಹೇಳಿದ್ದಾನೆ, ಯಾರೇ ಬಂದರೂ ಬಾಗಿಲಲ್ಲೇ ನಿಲ್ಸಪ್ಪ, ನನ್ನ ಪರ್ಮಿಷನ್ ಕೇಳದೆ ಒಳಗೆ ಬಿಡಬೇಡ ಅಂತ ಹೇಳಿದ್ದಾನೆ. ಅದೇ ರೀತಿ ನಾನು ಇಲ್ಲಿ ನಿಮ್ಮನ್ನು ಬಿಡೋದಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಲಕ್ಷ್ಮಣ ಹೇಳ್ತಾನೆ. ಅದಕ್ಕೆ ದೂರ್ವಾಸರು ಹೇಳ್ತಾರೆ, ನಾನು ಯಾರು ಬಂದಿರೋದು ಗೊತ್ತಾ? ದುರ್ವಾಸ ಮುನಿ. ನನ್ನ ಬಗ್ಗೆ ಎಲ್ಲ ನೀ ಕೇಳಿದೀಯಲ್ವಾ? ಈಗ ನನ್ನನ್ನು ನೀನು ಒಳಗೆ ಬಿಡಲಿಲ್ಲ ಅಂತ ಅಂದರೆ
ನಾನು ಇಡೀ ನನ್ನ ತಪಶ್ಶಕ್ತಿಯಿಂದ ನಿಮ್ಮ ಇಡೀ ಅಯೋಧ್ಯ ರಾಜ್ಯವನ್ನೇ ಸುಟ್ಟಾಕ್ಬಿಡ್ತೀನಿ ಅಂತ ಅವರು ಹೆದರಿಸಿದ್ದಕ್ಕೆ ಅಲ್ಲಿ ಲಕ್ಷ್ಮಣ ಏನೂ ದಾರಿ ಇಲ್ಲದೆ, ಯಾಕೆ ಅಂತ ಅಂದರೆ ಅಯೋಧ್ಯೆಯ ಜನರು ಈ ಶ್ರೀರಾಮನ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇಟ್ಟಿದ್ರು ಅನ್ನೋದು ತಮಗೆಲ್ರಿಗೂ ಗೊತ್ತು. ಆ ರೀತಿಯಲ್ಲಿ ಅಂಥ ಅಯೋಧ್ಯೆಯ ಪ್ರಜೆಯರಿಗೆ ಏನಾದರೂ ಆಗೋದ್ರೆ ಅನ್ನೋ ಒಂದು ಕಾರಣದಿಂದ ಲಕ್ಷ್ಮಣ ದುರ್ವಾಸರನ್ನು ಒಳಗೆ ಬಿಡ್ತಾನೆ. ಹಾಗೆ ಒಳಗೆ ಬಿಟ್ಟಾಗ ಅಲ್ಲಿ ಆ ಭಗವತ್ ಸಂಕಲ್ಪದಿಂದ ಇವರಿಬ್ಬರ ಅಂದರೆ ಶ್ರೀರಾಮ ಮತ್ತು ಬ್ರಹ್ಮನ ಡಿಸ್ಕಷನ್ ಆ ಸಮಯದಲ್ಲಿ ಕರೆಕ್ಟಾಗಿ ಮುಗ್ದಿರುತ್ತೆ. ಅವರು ಸರಿಯಾದ ಸಮಯಕ್ಕೆ ಒಳಗೆ ಹೋಗ್ತಾರೆ. ಆ ರೀತಿಯಲ್ಲಿ ನಾವು ಇಲ್ಲೂ ನೋಡ್ಬೋದು. ಆ ಲಕ್ಷ್ಮಣನೂ ಸಹ, ಆ ಲಕ್ಷ್ಮಣ ಯಾರು? ಆದಿಶೇಷ ಅಲ್ವಾ? ಶೇಷರಲ್ಲಿ ಅಂದರೆ ಕೈಂಕರ್ಯ ಮಾಡುವವರಲ್ಲಿ ಮೊದಲನೇವನು ಆದಿಶೇಷ. ಆ ರೀತಿಯಲ್ಲಿ ಇಲ್ಲಿ ಆ ಲಕ್ಷ್ಮಣನೂ ಸಹ ಈ ದ್ವಾರಪಾಲಕನಾಗಿ ಸೇವೆ ಮಾಡಿದ್ದಾನೆ ಅನ್ನೋದು ನಮಗೆ ತಿಳಿಯುತ್ತೆ. ಅರೈ ಪರೈ ಮಾಯನ್ ಮಣಿವಣ್ಣನ್ ನೆನ್ನಲೇ ವಾಯ್ನೇರಂದಾನ್ ಅಂತ ಅಂದರೆ ಆ ಮಾಯನ್ ಆಶ್ಚರ್ಯಕರವಾದ ಲೀಲೆಗಳನ್ನು ಮಾಡುವಂತಹ ಆ ಶ್ರೀಕೃಷ್ಣ ನಮಗೆ ಇದಕ್ಕೆ ಮುಂಚೆನೇ ಮಾತು ಕೊಟ್ಟಿದ್ದಾನೆ. ಏನು ಅಂತ ಅಂದರೆ ನಾವೆಲ್ಲರೂ ಬಂದರೆ ನಮಗೆ ಪರೈ ಅನ್ನುವಂತಹ ವಾದ್ಯವನ್ನು ನಮಗೆ ಕರುಣಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಆ ರೀತಿಯಲ್ಲಿ ಈ ಪರೈ ಅನ್ನುವಂಥದ್ದು ವಾದ್ಯವನ್ನು ತೋರಿಸಿದ್ರೆ ಅದರ ಜೊತೆಗೆ ಅದು ಮೋಕ್ಷವನ್ನು ತೋರಿಸುತ್ತೆ. ಮೋಕ್ಷವನ್ನು ಇದು ತೋರಿಸೋದಾದರೆ ಆ ಶ್ರೀಕೃಷ್ಣ ಎಲ್ಲೆಲ್ಲಿ ಮಾತು ಕೊಟ್ಟಿದ್ದಾನೆ ಅಂತ ನಾವು ನೋಡೋದಾದರೆ, ಆ ಶ್ರೀಕೃಷ್ಣ ವರಾಹನಾಗಿ ಆ ಭೂಮಿದೇವಿಯ ಬಳಿ ಹೇಳಿದಂತಹ ವರಾಹ ಚರ್ಮ ಶ್ಲೋಕ, ಸ್ಥಿತೇ ಮನಸ್ಸಿ ಸುಸ್ವಸ್ಥೆ ಅನ್ನುವಂತಹ ಈ ವರಾಹ ಚರ್ಮ ಶ್ಲೋಕದಲ್ಲಿ ಆ ಶ್ರೀಕೃಷ್ಣ ಹೇಳುವಂತಹ ಮಾತೇನು ಅಂತ ಅಂದರೆ, ನೀನು ನಿನ್ನ ಮನಸ್ಸು ಮತ್ತು ನಿನ್ನ ಕಾಯಗಳು ಎಲ್ಲ ಸರಿಯಾಗಿರುವಂಥ ಸಮಯದಲ್ಲಿ ನಾನು ನಿನಗೆ ಶರಣಾಗಿದ್ದೇನೆ ಅಂತ ಹೇಳಿ ಒಂದು ಬಾರಿ ನೀನು ನನ್ನಲ್ಲಿ ಬಂದು ಶರಣಾಗೋದ್ರೆ ಸಾಕು. ಮುಂದಕ್ಕೆ ನೀನು ಆ ದೇಹವನ್ನು ಬಿಡಬೇಕಾದ್ರೆ ನೆನೆಸ್ಕೋಬೇಕಾಗಿಲ್ಲ, ನಾನೇ ನಿನ್ನನ್ನು ನೆನೆಸ್ಕೊಳ್ತೀನಿ ಅಂತ ಹೇಳಿ ಆ ವರಾಹಸ್ವಾಮಿ ಆ ವರಾಹ ಚರ್ಮ ಶ್ಲೋಕದ ಮೂಲಕ ಹೇಳಿದ್ದಾನೆ. ಅದೇ ರೀತಿ ನಾವು ನೋಡೋದಾದರೆ ಶ್ರೀರಾಮ ಚರ್ಮ ಶ್ಲೋಕದ ಮೂಲಕ ಹೇಳಿದ್ದಾನೆ ಇದೇ ಮಾತನ್ನು, ನಾನು ನಿಮಗೆಲ್ಲ ಮೋಕ್ಷ ಕರುಣಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ಅಲ್ವಾ. ಅದರಲ್ಲೂ ಸರ್ವೇಭ್ಯೋ ಭೂತೇಭ್ಯೋ ಅಂತ ಹೇಳಿ ಎಲ್ಲ ಭೂತಗಳಿಂದನೂ ಎಲ್ಲ ಜೀವಗಳಿಂದನೂ ನಾನು ನಿಮ್ಮನ್ನು ರಕ್ಷಿಸ್ತೀನಿ ಅಂತ ಹೇಳಿ ಆ ಶ್ರೀರಾಮ ವಿಭೀಷಣನನ್ನು ತನ್ನ ಪಕ್ಷಕ್ಕೆ ಸೇರಿಸ್ಕೊಂಡಂಥ ಒಂದು ಸಮಯದಲ್ಲಿ ಕೊಟ್ಟಂಥ ಜಡ್ಜ್ಮೆಂಟ್ ಇದು. ಆ ರೀತಿಯಲ್ಲಿ ವರಾಹಸ್ವಾಮಿ ಮಾತು ಕೊಟ್ಟಿದ್ದನ್ನು ನೋಡಿದ್ವಿ, ಶ್ರೀರಾಮನಾಗಿ ಮಾತು ಕೊಟ್ಟಿದ್ದನ್ನು ನೋಡಿದ್ವಿ, ಶ್ರೀಕೃಷ್ಣನಾಗಿ ಅವನು ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಮಾತು ಕೊಡೋದನ್ನು ನೋಡ್ತೀವಿ. ಆ ರೀತಿಯಲ್ಲಿ ಅರೈ ಪರೈ ಮಾಯನ್ ಮಣಿವಣ್ಣನ್ ನೆನ್ನಲೇ ವಾಯ್ನೇರ್ದಾನ್ ಅಂತ ಅಂದರೆ ಅವನು ಇದಕ್ಕೆ ಮುಂಚೆ ನಮಗೆಲ್ರಿಗೂ ಮಾತು ಕೊಟ್ಟಿದ್ದಾನೆ. ಏನಂತ? ನಾನು ನಿಮಗೆ ಖಂಡಿತವಾಗ್ಲೂ ಮೋಕ್ಷ ಕರುಣಿಸ್ತೇನೆ ಅಂತ ಹೇಳಿ ವರಾಹನಾಗಿ, ನಂತರ ಶ್ರೀರಾಮನಾಗಿ, ಈಗ ಶ್ರೀಕೃಷ್ಣನಾಗಿ. ಆ ಶ್ರೀಕೃಷ್ಣನನ್ನೇ ನಾವು ಹೋಗಿ ನೋಡಬೇಕು ಅಂತ ಹೇಳಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಆ ರೀತಿಯಲ್ಲಿ ಆ ವರಾಹಸ್ವಾಮಿ ಹೇಳಿದಂತಹ ಚರ್ಮ ಶ್ಲೋಕಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಕರೆಯುವಂತಹ ಒಂದು ಮಾತು ಮೈ ಪೆರುವಾರ್ತೈ. ಅದೇ ರೀತಿಯಲ್ಲಿ ಈ ಶ್ರೀರಾಮ ಹೇಳಿದಂತಹ ಚರ್ಮ ಶ್ಲೋಕಕ್ಕೆ ನಾವು ಹೇಳುವಂತಹ ಮಾತು ಕಡಲ್ ಕರೈ ವಾರ್ತೈ. ಯಾಕೆ ಅಂತಂದರೆ ಆ ವಿಭೀಷಣನನ್ನು ಆ ಕಡಲ ಒಂದು ತೀರದಲ್ಲಿ ತನ್ನ ಕಡೆಗೆ ಸೇರಿಸ್ಕೊಂಡಿದ್ದರಿಂದ ಆ ಸಮಯದಲ್ಲಿ ಈ ಮಾತನ್ನು ಹೇಳಿದ್ರಿಂದ ಇದು ಕಡಲ್ ಕರೈ ವಾರ್ತೈ. ಅದೇ ರೀತಿಯಲ್ಲಿ ಆ ಶ್ರೀಕೃಷ್ಣ ಹೇಳಿದಂತಹ ಮಾತಿಗೆ ತೇರ್ತಟ್ಟು ವಾರ್ತೈ. ಅವನು ಆ ರಥದಲ್ಲಿ ಇದ್ದುಕೊಂಡು ಅರ್ಜುನನಿಗೆ ಈ ಒಂದು ಮಾತನ್ನು ಉಪದೇಶ ಮಾಡಿದ್ರಿಂದ ತೇರ್ತಟ್ಟು ವಾರ್ತೈ ಅಂತ ಹೇಳಿ ಹೇಳ್ತೀವಿ. ಈ ರೀತಿಯಲ್ಲಿ ಆ ಶ್ರೀಕೃಷ್ಣ ನಮಗೆ ವರಾಹನಾಗಿಯೂ ಶ್ರೀರಾಮನಾಗಿಯೂ ಶ್ರೀಕೃಷ್ಣನಾಗಿಯೂ ಮಾತನ್ನು ಈಗಾಗಲೇ ಕೊಟ್ಟಿದ್ದಾನೆ. ಅವನು ಮಾತು ಕೊಟ್ಟಿರೋ ಬೇಸಿಸ್ ಮೇಲೆ ನಾವಿಲ್ಲಿ ಬಂದಿರೋದು. ನಮ್ಮನ್ನು ಈ ಗೋಪಿಕೆಯರನ್ನೆಲ್ಲ ನೋಡಿ ನೀನು ಯಾರೋ ಗೋಪಿಕೆಯರ ವೇಷದಲ್ಲಿ ಬಂದಿರೋ ಅಸುರರು ಅಂತ ಅನ್ಕೋಬೇಡ. ನಾವು ತುಯೋಮಾಯ್ ಒಂದು
ಒಳಗಿನಿಂದಲೂ ಬಾಹ್ಯವಾಗಿಯೂ ಆಂತರಿಕವಾಗಿಯೂ ಶುದ್ಧವಾಗಿ ಬಂದಿದ್ದೀವಿ ಅಂತ ಹೇಳಿ ಆ ದ್ವಾರಪಾಲಕರಿಗೆ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತ ಅಂದರೆ, ಗೋದಾದೇವಿ ಮಾಡಿದ್ದು ಶಯ್ಯಾದನ ಶಯ್ಯೋಂ, ದೊಡ್ಡವರು ಮಾಡದೇ ಇರೋದನ್ನು ನಾನು ಮಾಡೋದಿಲ್ಲ. ಅಂದರೆ ದೊಡ್ಡವರು ಯಾವ ರೀತಿ ಶ್ರೀಕೃಷ್ಣನನ್ನು ನೋಡೋದಕ್ಕೆ ಈ ರೀತಿಯಾಗಿ ದ್ವಾರಪಾಲಕರ ಮೂಲಕವೇ ಒಳಗೆ ಹೋಗ್ತಾರೋ, ಆ ರೀತಿಯಲ್ಲಿ ನಾನು ದ್ವಾರಪಾಲಕರ ಮೂಲಕವೇ ಆ ಶ್ರೀಕೃಷ್ಣನನ್ನು ನೋಡೋಕ್ಕೆ ಹೋಗ್ತೇನೆ ಹೊತ್ತು ಆ ಶೂರ್ಪಣಖೆಯ ರೀತಿಯಲ್ಲಿ ಡೈರೆಕ್ಟಾಗಿ ಶ್ರೀರಾಮನ ಬಳಿ ಹೋಗಲ್ಲ ಅಂತ ಹೇಳಿ ಇಲ್ಲಿ ಗೋದಾದೇವಿ ಆನುಕೂಲಸ್ಯ ಸಂಕಲ್ಪಂ ಅನ್ನುವಂತಹ ಅಂಗವನ್ನು ಪ್ರದರ್ಶಿಸ್ತಾಳೆ. ಆನುಕೂಲಸ್ಯ ಸಂಕಲ್ಪಂ ಅಂದರೆ ಏನು ಅಂದರೆ, ಶರಣಾಗತಿಯಲ್ಲಿ ನಾವು ನೋಡುವಂತಹ ಒಂದು ಅಂಗ. ಅದು ಏನು ಅಂತ ಅಂದರೆ, ಅದರಲ್ಲಿ ನಮ್ಮ ದೊಡ್ಡವರು ಮಾಡಿದಂತಹ ರೀತಿಯಲ್ಲೇ ನಾನು ನಡಿತೇನೆ ಅಂತ ಹೇಳಿ, ಶಾಸ್ತ್ರಗಳಲ್ಲಿ ಹೇಳುವಂತಹ ರೀತಿಯಲ್ಲೇ ನಾನು ನಡಿತೇನೆ ಅಂತ ಹೇಳಿ, ಅದರಲ್ಲಿ ನಾವು ಶರಣಾಗತಿಯನ್ನು ಮಾಡುವಂತಹ ಸಮಯದಲ್ಲಿ ಸಂಕಲ್ಪ ಮಾಡುವಂಥದ್ದು ಆನುಕೂಲ್ಯಸ್ಯ ಸಂಕಲ್ಪಂ. ಇದನ್ನು ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದರ ಜೊತೆಗೆ ಇನ್ನೊಂದು ಏನು ಗೋದಾದೇವಿ ಇಲ್ಲಿ ತೋರಿಸ್ತಾ ಇರೋದು ಅಂದರೆ, ಆ ದ್ವಾರಪಾಲಕರನ್ನು ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಅನುಮತಿಯನ್ನು ಕೇಳ್ತಾ ಇದ್ದಾಳೆ ಅಲ್ವಾ. ಇದು ಏನನ್ನು ತೋರಿಸುತ್ತೆ ಅಂತ ಅಂದರೆ, ಗೋಪ್ತೃತ್ವೇ ವರ್ಣಂ, ಇದು ಕೂಡ ಒಂದು ಅಂಗ ಶರಣಾಗತಿಯಲ್ಲಿ. ಗೋಪ್ತೃತ್ವೇ ವರ್ಣಂ ಅಂದರೆ ಏನು? ನಾವು ಈ ಶರಣಾಗತಿಯನ್ನು ಮಾಡಬೇಕಾದ್ರೆ ಅವನಲ್ಲಿ ಪ್ರಾರ್ಥನೆ ಮಾಡಬೇಕು. ನೀನು ನಮ್ಮನ್ನು ರಕ್ಷಿಸು ಅಂತ ಕೇಳ್ಕೋಬೇಕು. ಆ ಪ್ರಾರ್ಥನೆ ಮಾಡದೆ ಅವನು ರಕ್ಷಿಸ್ತಾನೆ ಅಂತ ಅಂದರೆ, ಅವನು ಎಲ್ಲರನ್ನೂ ರಕ್ಷಿಸ್ಬೋದಲ್ಲ. ಕೇಳ್ಕೊಳ್ದೇ ಇರೋರನ್ನೂ ರಕ್ಷಿಸ್ಬೋದು, ಕೇಳ್ಕೊಂಡವ್ರನ್ನೂ ರಕ್ಷಿಸ್ಬೋದು. ಅವಾಗ ಯಾವುದೇ ಒಂದು ವ್ಯತ್ಯಾಸ ಇಲ್ಲದೆ ಹೋಗುತ್ತೆ. ಹಾಗಿಲ್ಲದೆ ಅವನು ಆ ಒಂದು ಪಾರ್ಶಿಯಾಲಿಟಿ ಎಲ್ಲ ಇಲ್ಲದೆ ಯಾರು ಕೇಳ್ಕೊಂಡ್ರೋ ಅವರನ್ನು ಮಾತ್ರ ಈ ರೀತಿಯಾಗಿ ಗೋಪ್ತೃತ್ವೇ ವರ್ಣಂ ಅಂತ ಹೇಳಿ, ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಯಾರು ಅವನನ್ನು ಕೇಳ್ಕೊಳ್ತಾರೋ ಅವರನ್ನು ಮಾತ್ರ ಶ್ರೀಕೃಷ್ಣ ರಕ್ಷಿಸ್ತಾನೆ ಅಂತ ಹೇಳಿ ಇಲ್ಲಿ ಆ ದ್ವಾರಪಾಲಕರನ್ನು ಅವಳು ಪ್ರಾರ್ಥನೆ ಮಾಡ್ತಾ ಇರೋದ್ರ ಮೂಲಕ ಈ ಒಂದು ಅಂಗವನ್ನು ಇಲ್ಲಿ ಗೋದಾದೇವಿ ತೋರಿಸಿದ್ದಾಳೆ. ಅರೈ ಪರೈ ಮಾಯನ್ ಮಣಿವಣ್ಣನ್ ನೆನ್ನಲೇ ವಾಯನೇ இருந்தான் தூயோமாய் வந்தோம் துயிலழப்பாடுவான் ವಾಯಾಲ್ ಮುನ್ನಂ ಮಾಟ್ರಾದೇ ಅಮ್ಮ. ನೀವೆಲ್ಲ ಹೇಗಿದ್ದೀರಾ ಅಂತ ಅಂದರೆ, ನೀವೆಲ್ಲರೂ ನನಗೆ ತಾಯಿಯ ಸಮಾನರಾಗಿದ್ದೀರಾ. ಯಾರು? ದ್ವಾರಪಾಲಕರನ್ನು ನೋಡಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ. ನೀವು ನಮ್ಮನ್ನೆಲ್ಲ ಈ ರೀತಿ ಅನ್ಬೋದು, ಅಂದರೆ ನೀವು ನಮ್ಮನ್ನು ನಂಬದೇ ಇರ್ಬೋದು, ನೀವು ಗೋಪಿಕೆಯರು ನಿಜವಾಗ್ಲೂ ಅಂತ ನಂಬದೇ ಇರ್ಬೋದು, ಅಸುರರು ಅಂತ ಅನ್ಕೋಬೋದು. ಹಾಗೆ ಏನೇ ಇರಲಿ, ನಾನು ನಿಮ್ಮನ್ನು ಮೊದಲೇ ಹೇಳಿದಾಗೆ ನಿಮ್ಮನ್ನೆಲ್ಲ ನಾನು ಹೇಗೆ ಕರೆದೆ? ನಾಯಕನಾಯ್, ನೀವೆಲ್ಲ ನಾಯಕರು ಅಂತಲೇ ನಾನು ನಿಮ್ಮನ್ನು ಕರೆದಿದ್ದು. ಆ ರೀತಿಯಲ್ಲಿ ನೀವು ಏನೇ ಹೇಳಿದ್ರೂ ಸಹ ನೀವೆಲ್ಲರೂ ನಮಗೆ ತಾಯಿ ಅಂತ ಇರೋರು ಅಂತ ಹೇಳಿ ಇಲ್ಲಿ ನಾವು ನೋಡುವಂತಹ ಮತ್ತೊಂದು ವಿಶೇಷವಾದ ಅಂಶ. ಈ ದ್ವಾರಪಾಲಕರು ಯಾರು ಅಂತ ಹೇಳಿದ್ದೆ ನಾನು ಮೊದಲು. ಈ ದ್ವಾರಪಾಲಕರ ಮೂಲಕವೇ ಒಳಗೆ ಶ್ರೀಕೃಷ್ಣನ ಬಳಿ ಹೋಗಬೇಕಲ್ವಾ. ಅದೇ ರೀತಿ ಆಚಾರ್ಯರನ್ನು ನಮಸ್ಕರಿಸಿ ಆ ಆಚಾರ್ಯ ಸಂಬಂಧ ಮೂಲಕವೇ ನಾವು ಶ್ರೀಕೃಷ್ಣನ ಬಳಿ ಹೋಗ್ತೀವಿ. ಈ ದ್ವಾರಪಾಲಕರು ಅನ್ನುವಂಥದ್ದು ಆಚಾರ್ಯ ಸಂಬಂಧವನ್ನು ತೋರಿಸುತ್ತೆ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದಾದರೆ ಈ ದ್ವಾರಪಾಲಕರು ಅನ್ನೋದು ಹೇಗೆ ಆಚಾರ್ಯ ಸಂಬಂಧವನ್ನು ತೋರಿಸುತ್ತೋ, ವಾಯಾಲ್ ಮುನ್ನಂ ಮಾಟ್ರಾದೇ ಅಮ್ಮ, ಇದೇ ರೀತಿಯಲ್ಲಿ ನಾವು ನಮ್ಮ ಅಹೋಬಿಲ ಮಠದ ಸ್ಥಾಪಕರಾದಂತಹ ಶ್ರೀ ಆದಿವನ್ ಷಡಗೋಪಸ್ವಾಮಿ ಅವರ ಮೇಲೆ ಬರೆದಿರುವಂತಹ ಆದಿವನ್ ಷಡಗೋಪಸ್ವಾಮಿ ಅಡೈಕ್ಕಲಪತ್ತು ಅನ್ನುವಂತಹ ಒಂದು ಪ್ರಬಂಧ. ಆ ಪ್ರಬಂಧವನ್ನು ಮಾಡಿದವರು 21ನೇ ಪಟ್ಟದ ಅಹೋಬಿಲ ಮಠದ ಆಳ್ಶಿಂಗರು. ಅವರು ಈ ಒಂದು ಸೆಟ್ ಆಫ್ 11 ಪಾಶುರಗಳನ್ನು ಮಾಡಬೇಕಾದ್ರೆ ಈ 11 ಪಾಶುರಗಳಲ್ಲಿ ಅವರು ಹೇಳ್ತಾರೆ, ಪೆಟ್ರತಾಯಾಯ್ ಬತ್ತರಕ್ಕೆ ಭೇದಮಿಲ್ಲ ತಂದೆಯುಮಾಯ್ ಅಂತ ಹೇಳಿ ಅಲ್ಲಿರುವಂತಹ ಆದಿವನ್ ಷಡಗೋಪಸ್ವಾಮಿಗೆ ಹೇಳ್ತಾರೆ. ಓ ಆದಿವನ್ ಷಡಗೋಪಸ್ವಾಮಿಗಳೇ, ನೀವು ನಮಗೆಲ್ಲ ಹೇಗಿದ್ದೀರಾ ಅಂತ ಅಂದರೆ, ಪೆಟ್ರತಾಯಾಯ್ ಬತ್ತರಕ್ಕೆ, ಭಕ್ತರಿಗೆಲ್ಲ ಹೆತ್ತ ತಾಯಿಗಿಂತ ಹೆಚ್ಚಾದ ಒಂದು ಪ್ರೀತಿಯನ್ನು ತೋರಿಸುವಂಥ ಒಂದು ಆಚಾರ್ಯರಾಗಿ ನೀವು ಇದ್ದೀರಾ. ಭೇದಮಿಲ್ಲ ತಂದೆಯುಮಾಯ್, ಭೇದಮಿಲ್ಲ ತಂದೆಯುಮಾಯ್ ಅಂತ ಅಂದರೆ
ಒಂದು 4 ಜನ ಮಕ್ಕಳಿದ್ರೆ ಮನೆಯಲ್ಲಿ ಆ 4 ಜನ ಮಕ್ಕಳನ್ನು ಭೇದ ಇಲ್ಲದೆ ಆ ತಂದೆ ಹೇಗೆ ನೋಡ್ತಾನೋ ಆ ರೀತಿ ಭೇದ ಇಲ್ಲದೆ ನೀವು ಎಲ್ರಿಗೂ ಒಂದೇ ರೀತಿಲಿ ಉಪದೇಶಗಳನ್ನು ಕೊಡ್ತಾ ಇದ್ದೀರಾ, ನಿಮ್ಮ ಜ್ಞಾನ ಸಂಪತ್ತನ್ನು ನಮಗೆಲ್ರಿಗೂ ಕೊಡ್ತಾ ಇದ್ದೀರಾ ಅಂತ ಹೇಳಿ ಆ ಆದಿವನ್ ಷಡಗೋಪ ಸ್ವಾಮಿಯನ್ನು ಇಲ್ಲಿ ನಾವು ಸ್ತೋತ್ರ ಮಾಡೋದನ್ನು ನೋಡ್ಬೋದು. ಆ ರೀತಿಲಿ ನಾವಿಲ್ಲಿ ನೋಡಿದ್ರೆ ಆ ದ್ವಾರಪಾಲಕರು ಯಾರು ಅಂತ ಅಂದರೆ ಅವರು ನಮ್ಮ ಆಚಾರ್ಯರು. ನಮ್ಮ ಆಚಾರ್ಯರು ಹೇಗಿದ್ದಾರೆ? ವಾಯಾಲ್ ಮುನ್ನಂ ಮಾಟ್ರಾದೇ ಅಮ್ಮ, ನೀವೆಲ್ಲ ನಮ್ಮ ತಾಯಿ ಅಂತ ಇರೋರು, ನೀವು ನಮ್ಮ ತಾಯಿಗಿಂತ ಹೆಚ್ಚಿನ ಪ್ರೀತಿ ತೋರಿಸೋರು, ನೀವು ನಮ್ಮನ್ನು ಒಳಗೆ ಬಿಡಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ಅಲ್ಲಿರುವಂತಹ ದ್ವಾರಪಾಲಕರನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ. ಇದನ್ನು ಇದೇ ರೀತಿ ಮಾತಾಡಿದವರು ಯಾರು ಅಂತ ನಾವು 1-2 ದಿನಗಳ ಹಿಂದೆ ಉಪನ್ಯಾಸದಲ್ಲಿ ನೋಡಿದ್ವಿ ಅಂತ ಅಂದರೆ ಹನುಮಂತ ಅಲ್ವಾ. ಹನುಮಂತ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಆ ಋಷ್ಯಮುಖ ಪರ್ವತದ ಬಳಿ ಮೀಟ್ ಮಾಡಿದಾಗ ಮೊದಲನೇ ಬಾರಿಗೆ ಅವರನ್ನು ನೋಡಿ ಸ್ತೋತ್ರ ಮಾಡೋದ್ರಿಂದಾನೇ ಆರಂಭಿಸ್ತಾನೆ. ಅಲ್ಲಿ ಹನುಮಂತ ಸ್ತೋತ್ರ ಮಾಡಿದ್ದು ತನ್ನ ಮನಸ್ಸಾರೆ, ಆದರೆ ಆ ಹನುಮಂತನಿಗೂ ಸುಗ್ರೀವನಿಗೂ ಆ ಶ್ರೀರಾಮ ಲಕ್ಷ್ಮಣರಿಂದ ಒಂದು ಕೆಲಸವೂ ಆಗಬೇಕಾಗಿತ್ತು, ಆ ವಾಲಿಯ ಒಂದು ಸಂಹಾರ. ಅದೇ ರೀತಿ ಇಲ್ಲಿ ಗೋದಾದೇವಿ ಮತ್ತು ಸಖಿಯರು ಮನಸಾರೆ ಸ್ತೋತ್ರ ಮಾಡ್ತಾ ಇದ್ದಾರೆ ಎದುರುಗಡೆ ಇರೋವಂಥ ದ್ವಾರಪಾಲಕರನ್ನು. ಗೋದಾದೇವಿ ಮತ್ತು ಸಖಿಯರು ಕೂಡ ಆ ದ್ವಾರಪಾಲಕರನ್ನು ಕೇಳಿಕೊಂಡು ಒಳಗೆ ಹೋಗಬೇಕೀಗ, ಅವರಿಗೂ ಒಂದು ಕೆಲಸವಾಗಬೇಕು. ಆ ಹನುಮಂತ ಮಾತನಾಡೋಂಥ ರೀತಿಯಲ್ಲೇ ಇಲ್ಲಿ ಗೋದಾದೇವಿಯು ಆ ದ್ವಾರಪಾಲಕರನ್ನು ಸ್ತೋತ್ರ ಮಾಡ್ತಾಳೆ. ವಾಯಾಲ್ ಮುನ್ನಂ ಮಾಟ್ರಾದೆ ಅಮ್ಮ ನೀ ನೇಯ ನಿಲೈಕ್ಕದವಂ ನೀಕ್ಕೇಲೋರೆಂಪಾವಾಯ್. ಇಲ್ಲಿ ನೀ ನೇಯ ನಿಲೈಕ್ಕದವಂ ನೀಕ್ಕೇಲೋರೆಂಪಾವಾಯ್ ಅಂತ ಅಂದರೆ ಇದಕ್ಕೆ ಬಹಳಷ್ಟು ವಿಶೇಷವಾದ ಅರ್ಥಗಳನ್ನು ನಮ್ಮ ಆಚಾರ್ಯರು ತೋರಿಸ್ತಾರೆ. ಅದೇನು ಅಂತ ಅಂದರೆ, ನೀನು ಈ ಒಂದು ಬಾಗಿಲನ್ನು ತೆಗೆದು ಬಿಟ್ಟುಬಿಡು ನಮ್ಮನ್ನು ಒಳಗೆ ಅನ್ನುವಂಥದ್ದು ಸಾಮಾನ್ಯವಾದ ಅರ್ಥ. ಆದರೆ ಇದಕ್ಕೆ ನಾವು ವಿಶೇಷವಾದ ಅರ್ಥಗಳನ್ನು ನೋಡೋದಾದರೆ, ಇಲ್ಲಿ ಆ ದ್ವಾರಪಾಲಕರು ಯಾರು ಅಂತ ಹೇಳಿದೆ? ದ್ವಾರಪಾಲಕರು ಆಚಾರ್ಯರು ಅಲ್ವಾ. ಆ ಆಚಾರ್ಯರು ನಮಗೆ ತೆಗೆಯುವಂತಹ ಬಾಗಿಲು ಯಾವುದು ಅಂತ ಅಂದರೆ ಎಕ್ಸಿಟ್ ಅನ್ನುವಂಥ ಬಾಗಿಲು. ಅದು ಯಾವುದರಿಂದ ಎಕ್ಸಿಟ್ ಅಂತ ಅಂದರೆ ಈ ಒಂದು ಸಂಸಾರದಿಂದ ಎಕ್ಸಿಟ್ ಅಲ್ವಾ. ಆ ಎಕ್ಸಿಟ್ ಅನ್ನುವಂಥ ಬಾಗಿಲನ್ನು ಅವರು ನಮಗೆ ತೆಗೆದು ಬಿಡ್ತಾರೆ. ಆ ಬಾಗಿಲು ಹೇಗಿದೆಯಂತೆ ಅಂತ ಅಂದರೆ, ಇಲ್ಲಿ ದೇವಸ್ಥಾನದ ಬಾಗಿಲು ಕೂಡ ಹಾಗೆ ಇದೆಯಂತೆ, ತುಂಬ ದೃಢವಾದ ಬಾಗಿಲಂತೆ. ಅಷ್ಟು ಕಾವಲು ಕೂಡ ಅಲ್ಲಿ ಆ ರೀತಿ ಅವ್ರು ಕಾಯ್ತಾ ಇದ್ದಾರೆ, ಯಾರೂ ಈಸಿಯಾಗಿ ಒಳಗೆ ಹೋಗೋಕ್ಕಾಗಲ್ಲ. ಆ ರೀತಿಯಲ್ಲಿ ಇಂಥ ದೃಢವಾದ ಬಾಗಿಲನ್ನು ನೀನು ನಮಗೆ ತೆಗೆದು ಬಿಡು ಅಂತ ಹೇಳಿ ಆ ದ್ವಾರಪಾಲಕರನ್ನು ಕೇಳ್ಕೊಳ್ತಾ ಇದ್ದಾಳೆ. ಇದು ಆಚಾರ್ಯರು ನಮಗೆ ಎಕ್ಸಿಟ್ ಬಾಗಿಲನ್ನು ತೆಗೆಯುವಂಥ ರೀತಿಯಲ್ಲಿ. ಆ ರೀತಿಯಲ್ಲಿ ಇಲ್ಲಿ ಆಚಾರ್ಯರು ನಮಗೆ ಆ ಒಂದು ಎಕ್ಸಿಟ್ ಬಾಗಿಲನ್ನು ತೆಗೆದು ಬಿಡ್ತಾರೆ ಈ ಸಂಸಾರದಿಂದ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದು ಮಾತ್ರ ಅಲ್ಲ, ಇಲ್ಲಿ ಇದಕ್ಕೆ 2 ಪಾಠಭೇದಗಳನ್ನು ನೋಡ್ಬೋದು ಈ ಒಂದು ಸಾಲಿನಲ್ಲಿ. ನೀ ನೇಯ ನಿಲೈಕ್ಕದವಂ, ನೀ ನೇಷ ನಿಲೈಕ್ಕದವಂ ಅಂತ ಹೇಳಿ 2 ಕೂಡ ಹೇಳುವಂತಹ ಅಭ್ಯಾಸ ಉಂಟು. ಆ ರೀತಿಯಲ್ಲಿ ನೀ ನೇಯ ನಿಲೈಕ್ಕದವಂ, ನೀ ನೇಷ ನಿಲೈಕ್ಕದವಂ ಅಂತ ಅಂದರೆ ಏನು ಅಂತ ಅಂದರೆ, ಆ ಬಾಗಿಲು ಒಂದು ಗಟ್ಟಿಯಾಗಿದೆ, ದೃಢವಾಗಿದೆ ಅನ್ನುವಂಥದ್ದು ಒಂದು ಅರ್ಥ. ಆದರೆ ಇನ್ನೊಂದು ಅರ್ಥ ಇದು ನೇಷಂ ಅಂತ ಅಂದರೆ ಏನು? ಪ್ರೀತಿ ಅನ್ನುವಂತಹ ಅರ್ಥ ತಮಿಳಿನಲ್ಲಿ. ಆ ರೀತಿಯಲ್ಲಿ ಈಗ ಒಂದು ಬಾಗಿಲು ಮುಚ್ಚಿದೆ ಅಂತ ಅಂದ್ಕೋಣ, ಒಂದು ಉದಾಹರಣೆ ತಗೋಣ. ಉದಾಹರಣೆಗೆ ಈಗ ನೀವೇ ಯಾರೋ ಈ ಬಾಗಿಲಿನ ಮೂಲಕ ಒಳಗೆ ಬರ್ತಾ ಇದ್ದೀರಾ, ಆ ಬಾಗಿಲು ಮುಚ್ಚಿದೆ. ಈಗ ನೀವು ಆ ಬಾಗಿಲು ಮೂಲಕ ಒಳಗೆ ಬರ್ತಾ ಇದ್ದೀರಾ, ಆ ಬಾಗಿಲು ಮುಚ್ಚಿದೆ ಅಂತ ಅಂದರೆ ಆ ಬಾಗಿಲು ಹೇಗಾದರೂ ಓಪನ್ ಆಗಿ ನೀವು ಒಳಗೆ ಬರಬೇಕು ನಂತರ ಅಲ್ವಾ. ಅದಕ್ಕೆ ನೀವು ಆ ಕಡೆಯಿಂದ ಬರುವಂಥ ಸಮಯದಲ್ಲಿ ಆ ಬಾಗಿಲು ಹೀಗೆ ಮುಚ್ಚಿದೆ, ಆ ಬಾಗಿಲನ್ನು ನೀವು ಆ ಕಡೆಯಿಂದ ಬರುವಂಥ ಸಮಯದಲ್ಲಿ ಹೀಗೆ ತೆಗೆದ್ರೆ ಅನುಕೂಲನಾ, ಹೀಗೆ ತೆಗೆದ್ರೆ ಅನುಕೂಲನಾ? ಆ ಬಾಗಿಲನ್ನು ನೀವು ಬರ್ತಾ ಇರೋವಂಥ ಸಮಯದಲ್ಲಿ ನೀವು ಹೀಗೆ ಬರ್ತಾ ಇದ್ದರೆ ನಿಮ್ಮ ಕಡೆಗೆ ಬಾಗಿಲು ತೆಗೆಯೋದು ಅನುಕೂಲನಾ, ನನ್ನ ಕಡೆಗೆ ಬಾಗಿಲು ತೆಗೆಯೋದು ಅನುಕೂಲನಾ? ನೀವು ಆ ಕಡೆಯಿಂದ ಬರ್ತಾ ಇದ್ದರೆ ನನ್ನ ಕಡೆಗೆ ಬಾಗಿಲು ತೆಗೆಯೋದು ಅನುಕೂಲ ಅಲ್ವಾ.
ಆ ರೀತಿಯಲ್ಲಿ ಇಲ್ಲಿ ನೀ ನೇಯ ನಿಲೈಕ್ಕದವಂ ನೀಕೇಲೋರೆಂಪಾವ ಅಂತ ಅಂದರೆ ನಾವೀಗ ಮೊದಲೇ ನೋಡಿದ್ವಿ. ದುರ್ಯೋಧನ ಹೋದಾಗ ಆ ಧ್ವಜಗಳು ಹೇಗೆ ವರ್ತಿಸಿದ್ವು, ಅದೇ ಶ್ರೀರಾಮ ಹೋದಾಗ ಆ ಧ್ವಜಗಳು ಹೇಗೆ ವರ್ತಿಸಿದ್ವು. ಇದನ್ನು ನೋಡಿದ್ವಿ, ಇದರ ಒಂದು ವ್ಯತ್ಯಾಸವನ್ನು ನೋಡಿದ್ವಿ. ದುರ್ಯೋಧನ ಆ ದ್ವಾರಕೆಗೆ ಹೋದಾಗ ಆ ಧ್ವಜಗಳು ಹೀಗೆ ಅವನನ್ನು ಸ್ವಾಗತಿಸದೆ ನೀನು ಹೋಗ್ಬಿಡು, ಇಲ್ಲಿ ಬರಲೇಬೇಡ ಅನ್ನೋ ರೀತಿ ಹಾರಿದ್ವು ಅಲ್ವಾ. ಆ ಗಾಳಿಗೆ ಈ ರೀತಿ ಅವುಗಳು ಹಾರಿದ್ವು. ಅದೇ ಸಮಯ ಶ್ರೀರಾಮ ಮಿಥಿಲೆಗೆ ಸೀತೆಯನ್ನು ನೋಡುವಂತಹ ಸಮಯದಲ್ಲಿ ಬರಬೇಕಾದ್ರೆ ಆ ಅರಮನೆಯ ಮೇಲಿದ್ದಂತಹ ಎಲ್ಲ ಧ್ವಜಗಳು ಹೀಗೆ ಹಾರಿದ್ವಂತೆ ಶ್ರೀರಾಮನನ್ನು ಸ್ವಾಗತಿಸುವಂಥ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನೀ ನೇಯ ನಿಲೈಕ್ಕದವಂ ನೀಕೇಲೋರೆಂಪಾವ ಅಂತ ಅಂದರೆ ಏನು, ಆ ದುರ್ಯೋಧನಾದಿಗಳಂತೆ ಯಾರಾದರೂ ಒಬ್ಬರು ಬಂದರೆ ಆ ಬಾಗಿಲು ಓಪನ್ನೇ ಆಗೋದಿಲ್ಲ, ಅಂಥ ದೃಢವಾದ ಬಾಗಿಲು. ಅದೇ ದುರ್ಯೋಧನಾದಿಗಳಂತೆ ಇಲ್ಲದೆ ಯಾರಾದರೂ ಶ್ರೀರಾಮನಂತೆ ಗೋದಾದೇವಿ ಮತ್ತು ಸಖಿಯರಂತೆ ಯಾರಾದರೂ ಬಂದರೆ ಆ ಬಾಗಿಲು, ಈಗ ಇಲ್ಲೂ ಸಹ ಬಾಗಿಲು ಒಳಗೆ ತೆಕ್ಕೊಂಡಿದೆಯಲ್ಲ, ಅದೇ ರೀತಿ ಒಳಕ್ಕೆ ತೆಕ್ಕೊಳ್ಳುತ್ತಂತೆ. ಆಗ ಆ ಕಡೆಯಿಂದ ಬರೋರು ಈಸಿಯಾಗಿ ಒಳಗೆ ಬರ್ಬೋದು. ಆ ರೀತಿಯಲ್ಲಿ ಇಲ್ಲಿ ನೀ ನೇಯ ನಿಲೈಕ್ಕದವಂ ನೀಕೇಲೋರೆಂಪಾವ ಅಂತ ಅಂದರೆ ಈ ಬಾಗಲನ್ನು ನಾವು ಬಂದಿರೋರೆಲ್ಲ ಯಾರು, ಗೋಪಿಕೆಯರು, ಗೋದಾದೇವಿ ಮತ್ತು ಸಖಿಯರು ಅಲ್ವಾ, ಗೋಪಿಕೆಯರಾಗಿ ಬಂದಿದ್ದಾರೆ. ಈ ನಮ್ಮ ಗೋಪಿಕೆಯರನ್ನೆಲ್ಲ ನೀನು ಈ ದೃಢವಾದ ಬಾಗಿಲನ್ನು ಒಳಕ್ಕೆ ತೆಗೆದು ನಮಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಒಳಗೆ ಹೋಗೋ ಹಾಗೆ ನೀನು ತೆಗೆದು ನಮ್ಮನ್ನು ಒಳಕ್ಕೆ ಬಿಡಬೇಕು ಅಂತ ಹೇಳಿ ಗೋದಾದೇವಿ ಇಲ್ಲಿ ಆ ದ್ವಾರಪಾಲಕರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ಇಲ್ಲಿ ಗೋದಾದೇವಿ ಈ ಪಾಶುರದಲ್ಲಿ ನಮಗೆ ಮುಖ್ಯವಾಗಿ ತೋರಿಸಿರುವಂಥ ಅಂಶಗಳನ್ನು ನಾವು ನೋಡೋದಾದರೆ, ಆ ದ್ವಾರಪಾಲಕರು ಅಂತ ಕರೆದ್ಲು. ಏನಕ್ಕೆ ಅಂತ ನೋಡಿದ್ರೆ, ಅವರು ಯಾವ ಕೈಂಕರ್ಯವನ್ನು ಯಾರೊಬ್ಬರು ಮಾಡ್ತಾ ಇದ್ದಾರೋ ಆ ಕೈಂಕರ್ಯವನ್ನು ಇಟ್ಕೊಂಡು ಅವರನ್ನು ಕರೆಯೋದೇ ಶ್ರೇಷ್ಠ. ಅವರ ಹೆಸರನ್ನು, ಅವರ ಗ್ರಾಮವನ್ನು, ಅವರ ಕುಲವನ್ನು ಸೇರಿಸ್ಕೊಂಡು ಹೇಳೋದಕ್ಕಿಂತ ಅಂತ ಹೇಳಿ ಆ ಕೈಂಕರ್ಯವನ್ನು ಇಟ್ಕೊಂಡು ನಾವು ಆಟೋ ಮತ್ತು ಸೊಪ್ಪು ಇನ್ನೊಂದು ತರಕಾರಿ ಅಂತೆಲ್ಲ ಹೇಗೆ ಕರಿತೀವೋ ಆ ರೀತಿ ಇಲ್ಲೂ ಕೂಡ ಇಲ್ಲಿ ಗೋದಾದೇವಿ ಅವರು ಮಾಡುವಂತಹ ಕೆಲಸವನ್ನು, ಕೈಂಕರ್ಯವನ್ನು ಇಟ್ಕೊಂಡು ಅವರನ್ನು ಪಾಯಿಂಟ್ಔಟ್ ಮಾಡಿ ಕರೀತಾ ಇದ್ದಾಳೆ. ಅದರೊಂದಿಗೆ ನಾವು ಇವತ್ತು ನೋಡಿದಂಥ ಬೇರೆ ವಿಷಯಗಳು ಏನು ಅಂತ ಅಂದರೆ, ಕೊಡಿತ್ತೋಂಡ್ರುಂ ತೋರಣವಾಯಿಲ್ ಕಾಪ್ಪಾನೆ. ಅದಕ್ಕೆ ಎರಡನೇ ಹಂತದಲ್ಲೂ ಕೂಡ ದ್ವಾರಪಾಲಕರಿದ್ದಾರೆ. ಆ ದ್ವಾರಪಾಲಕರೂ ಸಹ ಹೇಗಿದ್ದಾರೆ ಅಂತ ಅಂದರೆ ರಕ್ಷಣೆಯನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಅದರಲ್ಲೂ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ. ಯಾಕೆ, ಆ ಕಪಿಧ್ವಜ ಅಂತ ಹೇಳಿ ಅರ್ಜುನನ ರಥದಲ್ಲಿ ಆ ಕಪಿ ಇದ್ದರೂ ಸಹ, ಕಪಿ ಅಂತ ಅಂದರೆ ಹನುಮಂತ ಇದ್ದರೂ ಸಹ ಅವನು ಆ ಅರ್ಜುನನ ಒಂದು ಕಾನ್ಫಿಡೆನ್ಸ್ ಹೇಗಿತ್ತು ಗೀತೆಯಲ್ಲಿ ನಾವು ನೋಡೋದಾದರೆ, ಪಾಂಡವರ ಕಾನ್ಫಿಡೆನ್ಸ್ ಹೇಗಿತ್ತು, ಕೌರವರ ಕಾನ್ಫಿಡೆನ್ಸ್ ಹೇಗಿತ್ತು ಅಂತ ನೋಡಿದ್ವಿ. ಅದೇ ರೀತಿಯಲ್ಲಿ ರಕ್ಷಣೆ ಮಾಡೋದರಲ್ಲಿ ದ್ವಾರಪಾಲಕರು ಕಾನ್ಫಿಡೆಂಟ್ ಆಗಿದ್ದಾರೆ. ಅದಲ್ಲದೆ ನಾವು ನೋಡಿದ್ದು ಗರ್ಭಗೃಹದಲ್ಲೂ ಸಹ ಇಬ್ಬರು ದ್ವಾರಪಾಲಕರಿದ್ದಾರೆ. ಈ ರೀತಿಯಲ್ಲಿ 3 ಹಂತಗಳಲ್ಲಿ, ಮೊದಲು ದ್ವಾರಪಾಲಕ ಹೊರಗಡೆ ದೇವಸ್ಥಾನವನ್ನು ಪ್ರವೇಶಿಸುವಂಥ ಒಂದು ಸಮಯದಲ್ಲಿ ಇಬ್ಬರು ದ್ವಾರಪಾಲಕರು, ಅಲ್ಲಿಂದ ಒಳಗೆ ಬಂದರೆ ಧ್ವಜಸ್ತಂಭದಲ್ಲಿ ಇನ್ನಿಬ್ಬರು, ಅಲ್ಲಿಂದ ಇನ್ನೂ ಒಳಗೆ ಬಂದರೆ ಗರ್ಭಗೃಹದ ಬಳಿ ಇನ್ನಿಬ್ಬರು. ಆ ರೀತಿಯಲ್ಲಿ ನಾಯಕನಾಯ್ ನಿಂಡ್ರೆ ನಂದಗೋಪನುಡಿಯ ಕೋಯಿಲ್ ಕಾಪ್ಪಾನೆ ಅನ್ನುವಂಥದ್ದು, ಈ ನಾಯಕ ಅನ್ನುವಂಥ ಪದ ನಂದಗೋಪನಿಗೆ ಅನ್ವಯ, ನಂದಗೋಪನ ಮಗನಾದ ಶ್ರೀಕೃಷ್ಣನಿಗೆ ಅನ್ವಯ. ಅದಲ್ಲದೆ ಹೊರಗಡೆ ನಿಂತಿರುವಂತಹ ದ್ವಾರಪಾಲಕರಿಗೆ ಅನ್ವಯ, ಧ್ವಜಸ್ತಂಭದ ಬಳಿ ನಿಂತಿರುವಂತಹ ದ್ವಾರಪಾಲಕರಿಗೆ ಅನ್ವಯ, ಅದರ ಒಳಗೆ ಇರುವಂತಹ ಗರ್ಭಗೃಹದ ಬಳಿ ಇರುವಂತಹ ದ್ವಾರಪಾಲಕರಿಗೂ ಅನ್ವಯ. ಆ ರೀತಿಯಲ್ಲಿ ಈ ಗೋದಾದೇವಿಯ ರಚನೆ ಅಷ್ಟು ಶ್ರೇಷ್ಠವಾದದ್ದು. ನಾಯಕನಾಯ್ ನಿಂಡ್ರ ನಂದಗೋಪನುடைய ಕೋಯಿಲ್ ಕಾಪ್ಪಾನೆ, ಕೊಡಿತ್ತೋಂಡ್ರುಂ ತೋರಣವಾಯಿಲ್ ಕಾಪ್ಪಾನೆ. ಕೊಡಿತ್ತೋಂಡ್ರುಂ ತೋರಣವಾಯಿಲ್ ಕಾಪ್ಪಾನೆ ಅನ್ನೋದಕ್ಕೇನೆ ನಾವು ಆ ದುರ್ಯೋಧನಾದಿಗಳು ಬಂದರೆ ಆ ಧ್ವಜ ಹೇಗೆ ಬೀಸ್ತು, ಅದೇ ಶ್ರೀರಾಮ ಬಂದರೆ ಆ ಧ್ವಜ ಹೇಗೆ ಬೀಸ್ತು ಅನ್ನೋದನ್ನು ನೋಡಿದ್ವಿ. ಮಣಿಕ್ಕದವಂ ತಾಳ್ತಿರವಾಯ್, ತುಂಬ ಸುಂದರವಾದ ಒಂದು ಬಾಗಿಲು. ಆ ಬಾಗಿಲನ್ನು ಹಾಗೇ ಆ ದುರ್ಯೋಧನಾದಿಗಳು ಹೇಗೆ ಆ ಒಂದು ಮಾಯಾ ಅರಮನೆಗೆ, ಯುಧಿಷ್ಠಿರನ ಮಾಯಾ ಅರಮನೆಗೆ ಬಂದು ಎಲ್ಲ ನೋಡಿಕೊಂಡು ಹೊಟ್ಟೆ ಉರಿ ಪಟ್ಕೊಂಡ್ರು, ಆ ರೀತಿ ಈ ಬಾಗಿಲನ್ನು ನೋಡಿ ಹೊಟ್ಟೆ ಉರಿ ಪಡೋದಕ್ಕೋ ಅದಕ್ಕೆಲ್ಲ ಬಂದಿಲ್ಲ, ನಾವು ಆ ಶ್ರೀಕೃಷ್ಣನನ್ನು ನೋಡೋದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾ ಇದ್ದಾಳೆ.
ತಾಳ್ತಿರವಾಯ್, ದಯವಿಟ್ಟು ಆ ಚಿಲಕವನ್ನು ತೆಗೆದು ಒಳಗೆ ಬಿಡು. ಆಗ ಆ ದ್ವಾರಪಾಲಕರು ಕೇಳ್ತಾರೆ, ನಿಮ್ಮನ್ನು ಗೋಪಿಕೆಯರು ಅಂತ ಹೇಗೆ ನಂಬೋದು? ಇಲ್ಲಿವರೆಗೂ ಈ ಗೋಪಿಕೆಯರ ರೀತಿಲ್ತ ಯಾವುದೇ ಒಂದು ಅಸುರ ಬಂದಿಲ್ಲ, ಅದು ಬಿಟ್ಟರೆ ಬೇರೆ ಎಲ್ಲ ರೀತಿಯಾದ ಅಸುರರು ಬಂದಿದ್ದಾರೆ ಬೇರೆ ಬೇರೆ ವೇಷದಲ್ಲಿ. ನಿಮ್ಮನ್ನು ಗೋಪಿಕೆಯರು ಅಂತ ಹೇಗೆ ನಂಬೋದು? ನೀವು ಅಸುರರು ಆಗಿರ್ಬೋದಲ್ಲ ಅಂದಿದ್ದಕ್ಕೆ ತೂಯೋಮಾಯ್ ಒಂದೋಂ ತುಯಿಲೆಳಪ್ಪಾಡುವಾನ್, ನಾವು ಆಂತರಿಕವಾಗಿಯೂ ಬಾಹ್ಯವಾಗಿಯೂ ಶುದ್ಧವಾಗಿ ಬಂದಿದ್ದೀವಿ. ನಾವು ಈ ರೀತಿಯಾಗಿ ಬಂದಿರೋದರಿಂದ ಆ ಶ್ರೀಕೃಷ್ಣನನ್ನು ಹಾಡೋದಕ್ಕೆ ಬಂದಿದ್ದೀವಿ. ಅರೈ ಪರೈ ಮಾಯನ್ ಮಣಿವಣ್ಣನ್ ನೆನ್ನಲೇ ವಾಯ್ನೇರ್ಂದಾನ್. ಆ ಶ್ರೀಕೃಷ್ಣ ನಮಗೆ ಮೊದಲೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾನೆ. ಇಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲ, ಆ ಶ್ರೀಕೃಷ್ಣ ನಮಗೆ ಮೊದಲೇ ಮಾತನ್ನು ಕೊಟ್ಟಿದ್ದಾನೆ. ಆ ಪರೈ ಅನ್ನುವಂತಹ ವಾದ್ಯವನ್ನು ಕರುಣಿಸ್ತೇನೆ ಅಥವಾ ಆ ಪರೈ ಅನ್ನುವಂತಹ ಮೋಕ್ಷವನ್ನು ಕರುಣಿಸ್ತೇನೆ ಅಂತ ಹೇಳಿ, ಅದಕ್ಕಾಗೇ ನಾವು ಬಂದಿದ್ದೀವಿ. ಅರೈ ಪರೈ ಮಾಯನ್ ಮಣಿವಣ್ಣನ್ ನೆನ್ನಲೇ ವಾಯ್ನೇರ್ಂದಾನ್ ತೂಯೋಮಾಯ್ ಒಂದೋಂ ತುಯಿಲಳಪ್ಪಾಡುವಾನ್ ವಾಯಾಲ್ ಮುನ್ನಂ ಮುನ್ನಂ ಮಾಟ್ರಾದೇ ಅಮ್ಮ ಅಂತ ಅಂದರೆ ನೀವೆಲ್ಲ ನನಗೆ ತಾಯಿ ಅಂತ ಇರೋರು. ಆ ಹನುಮಂತ ಸ್ತೋತ್ರ ಮಾಡಿದ ರೀತಿಯಲ್ಲೇ ಇಲ್ಲಿ ದ್ವಾರಪಾಲಕರನ್ನು ಮತ್ತೆ ಗೋದಾದೇವಿ ಸ್ತೋತ್ರ ಮಾಡ್ತಾಳೆ. ತಾಯಿ ಅಂತ ಇರೋರು ಅಂದರೆ ಆ ತಾಯಿಗಿಂತ ಹೆಚ್ಚಿನ ಪ್ರೀತಿಯನ್ನು ತೋರಿಸೋರು. ನೀವು ಈ ರೀತಿಯಾಗಿ ಅನುಮಾನ ಪಡೋದು ಸರಿಯಲ್ಲ, ನಾವು ಶುದ್ಧವಾಗೇ ಬಂದಿದ್ದೇವೆ, ನಮ್ಮನ್ನು ನೀವು ದಯವಿಟ್ಟು ಒಳಗೆ ಬಿಡು ಅಂತ ಹೇಳಿ ಇಲ್ಲಿ ವಾಯಾಲ್ ಮುನ್ನಂ ಮುನ್ನಂ ಮಾಟ್ರಾದೆ ಅಮ್ಮ ನೀ ನೇಯ ನಿಲೈಕ್ಕದವಂ ನೀ ಕೇಲೋರೆಂಪಾವಾಯ್. ಆ ಒಂದು ಬಾಗಿಲು ಬಹಳ ದೃಢವಾಗಿದೆ. ಅದು ಮಾತ್ರ ಅಲ್ಲ, ಭಕ್ತರು ಬಂದರೆ ಆ ಭಕ್ತರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಭಕ್ತರು ಬರುವಂತಹ ಡೈರೆಕ್ಷನ್ನಲ್ಲೇ ಇದು ಹೀಗೆ ಒಳಕ್ಕೆ ತೆಕ್ಕೊಳ್ಳುತ್ತೆ ಹೊತ್ತು ಆ ಭಕ್ತರ ವಿರುದ್ಧವಾಗಿ ಅವರು ಬರುವಂಥ ಡೈರೆಕ್ಷನ್ಗೆ ಹಾಗೆ ಅವ್ರು ಬರೋದಕ್ಕೆ ಅನುಕೂಲ ಆಗದೆ ಇರೋಂಗೆ ಈ ಬಾಗಿಲು ತೆಕ್ಕೊಳ್ಳಲ್ಲ ಅಂತ ಹೇಳಿ ಈ ಒಂದು ಬಾಗಿಲು ಹೇಗೆ ತೆಗಿಬೇಕು. ಮತ್ತು ನಮ್ಮ ಮನೆಯಲ್ಲೂ ಅಷ್ಟೇ, ಯಾರಾದರೂ ಆ ಅತಿಥಿಗಳು ಬಂದರೆ ನಾವು ಆ ಬಾಗಿಲನ್ನು ಹೇಗೆ ತೆಗಿಬೇಕು, ಅದೇ ಸಮಯದಲ್ಲಿ ಇದು ಬಾಗಿಲಿಗೂ ಅಪ್ಲೈ ಆಗುತ್ತೆ, ನಮ್ಮ ಮನೆಯಲ್ಲಿರೋವಂಥ ಗೇಟ್ಗೂ ಅಪ್ಲೈ ಆಗುತ್ತೆ. ಈ ಗೇಟನ್ನು ಹೇಗೆ ತೆಗಿಬೇಕು, ಬಾಗಿಲನ್ನು ಹೇಗೆ ತೆಗಿಬೇಕು ಅಂತ ಹೇಳಿ ಗೋದಾದೇವಿ ಈ ಪಾಶುರದ ಮೂಲಕ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಇವತ್ತು ನಾವು ನೋಡಿದಂತಹ ಪಾಶುರ நாயகனாய் நின்ற நந்தகோபனுடைய கோயில் காப்பானே கொடித்தோன்றும் தோரணவாயில் காப்பானே மணிக்கதவம் தாழ்த்திரவாய் ஆயர் சிறுமிய ரோமுக்கு அரை பறை மாயன் மணிவண்ணன் நென்னலேவாய் நேர்ந்தான் தூயோமாய் வந்தோம் துயிலழப்பாடுவான் வாயால் முன்னம் முன்னம் மாற்றாதே அம்மா நீ நேய நிலைக்கதவಂ ನೀ ಕೇಲೋರೆಂಪಾವಾಯ್. ಈಗ ನಾಳೆಯ ಪಾಶುರವನ್ನು ಹೇಳಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ಕೋಣ. குத்து விளக்கெரிய கோட்டுக்கால் கட்டில் மேல் மெத்தென்ற பஞ்சசயனத்தின் மேலேறி கொத்தலர் பூங்குழல் வனப்பின்னை கொங்கை மேல் வைத்து கிடந்த மலர் மார்பா வாய்த்திரவாய் நீ உன் மைத்தடம் கண்ணினாய் நீ உன் மணாளனை எத்தனை போதும் துயிலழ ஒட்டாய் காண் எத்தனை ஏலும் பெரிவாற்றகில்லாயால் தத்துவம் அன்று தகவேலோர் எம்பாவாய். கவிதார்க்கிக சிம்ஹாய கல்யாண குணசாலினே ஸ்ரீமதே வெங்கடேஷாய வேதாந்த குரவே நமः. வாதித்விபசிரோபங்க பஞ்சான பராக்கிரமः ஸ்ரீமான் வெங்கடநாதார்ய சிரம் விஜேதாம் புவி. श्रीमते श्री लक्ष्मी नृसिंह दिव्य पादुका सेवक श्रीवंशडोप श्री नारायण यतीन्द्र महादेशिकाय नमः. श्रीमते श्रीवंशडोप श्री रंगनाथ यतीन्द्र महादेशिकाय नमः. श्रीमते वात्स्य श्री कृष्णमार्य महादेशिकाय नमः. अस्मद्गुरुभ्यो नमः.